ಹಾಲೆಲೂಯಾ, 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 ಹಾಲೆಲೂಯಾ. ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪಂಚಶತಮಾನದ ಹಬ್ಬದ ಪ್ರಯುಕ್ತ ನಾವೆಲ್ಲರೂ ಈ ರಾತ್ರಿಯ ಜಾಗರಣೆ ಪ್ರಾರ್ಥನೆಗೆ ಇಲ್ಲಿ ಒಟ್ಟಾಗಿ ಸೇರಿದ್ದೇವೆ. ಈ ಒಂದು ಸಮಯದಲ್ಲಿ ನಾವು ನಮ್ಮ ಕುಟುಂಬಗಳನ್ನು ಆ ದಯಾಮಯ ದೇವರ ಕೈಗಳಲ್ಲಿ ಸಮರ್ಪಿಸುತ್ತಾ, ಆ ದೇವರು ಅಂದು ಪವಿತ್ರಾತ್ಮರ ವರದಾನವನ್ನು ಶಿಷ್ಯರ ಮೇಲೆ ನೀಡಿದಂಥ ಅದೇ ದೇವರು ಇಂದು ನಮ್ಮ ಪ್ರತಿಯೊಬ್ಬರ ಮೇಲೆ ಆ ಪವಿತ್ರಾತ್ಮರ ವರದಾನವನ್ನು ಸುರಿಸಲಿ ಎಂದು ನಾವು ಬೇಡಿಕೊಳ್ಳೋಣ. ಇಂದು ನಾವಿಲ್ಲಿಗಿದ್ದೇವೆ, ಆದಷ್ಟು ನಾವು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯುತ್ತಾ ನಮ್ಮನ್ನೇ ನಾವು ಸಮರ್ಪಿಸುತ್ತಾ ಆ ದಯಾಮಯ ದೇವರು ನಮ್ಮನ್ನು ಮುನ್ನಡೆಸಲಿ ಎಂದು ಬೇಡಿಕೊಳ್ಳೋಣ. ದೇವರ ವಾಕ್ಯ ಲೂಕನ ಶುಭ ಸಂದೇಶ 22ನೇ ಅಧ್ಯಾಯ 40ನೇ ವಾಕ್ಯ. ಯಾರು ಓದ್ತೀರಾ? ಲೂಕ್ 22:40. 22ನೇ ಅಧ್ಯಾಯ 40ನೇ ವಾಕ್ಯ ಯಾರು ಓದ್ತೀರಾ? ಗುಪ್ತ ಸ್ಥಳಕ್ಕೆ ಬಂದಾಗ ನೋಡಿ, ಪ್ರಭು ಯೇಸು ಮತ್ತೆ ಶಿಷ್ಯರು ಇದು. ಅದಕ್ಕೆ ಯೇಸು ಅವರಿಗೆ ಪ್ರಲೋಭನೆಗೆ ಒಳಗಾಗದಂತೆ ಪ್ರಾರ್ಥನೆ ಮಾಡಿರಿ. ಸಾಕು ಸಿಸ್ಟರ್, ಸಾಕು. ಥ್ಯಾಂಕ್ ಯು ಸೊ ಮಚ್. ನೋಡಿ, ಪ್ರಲೋಭನೆಗೆ ಒಳಗಾಗದಂತೆ ಪ್ರಾರ್ಥನೆ ಮಾಡಿರಿ. ಇಂದು ನಾವೆಲ್ಲರೂ ಯಾವುದೇ ಪ್ರಲೋಭನೆಗಳಿಗೆ ಒಳಗಾಗದಂತೆ ನಾವೆಲ್ಲರೂ ಇಲ್ಲಿ ಪ್ರಾರ್ಥನೆ ಮಾಡಬೇಕು. ಅದಕ್ಕೋಸ್ಕರ ನಾವಿಲ್ಲಿ ಸೇರಿದ್ದೇವೆ. ಆದ್ದರಿಂದ ಆದಷ್ಟು ನಾವು ಪ್ರಾರ್ಥನೆಯಲ್ಲಿ ನಮ್ಮ ಸಮಯವನ್ನು ಕಳೆಯೋಣ. ಯಾಕಂದರೆ ಈಗಾಗಲೇ ನನ್ನ ಸಹೋದರಿಯರಿಗೆ ಗೊತ್ತಿದೆ, ನಾನು ಈ ಒಂದು ವಿಷಯವನ್ನು ನನ್ನ ಜೀವನದಲ್ಲಿ ನಡೆದಂಥ ಒಂದು ಘಟನೆಯನ್ನು ಹೇಳಿದ್ದೆ. ನಾನು ನನ್ನ ಸಹೋದರಿಯರಿಗೆ ಮತ್ತು ನನ್ನ ಸಹೋದರ ಕೆಲವರಿಗೆ ಗೊತ್ತಿದೆ. ನಾನು ಚಿಕ್ಕ ಮಕ್ಕಳಿಗೆ ಧ್ಯಾನ ಕೂಟ ಕೊಡ್ತಾ ಇದ್ದೆ. 5 ದಿವಸದ ಧ್ಯಾನ ಅವ್ರಿಗೆ, ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕಂಟಿನ್ಯೂಸ್ಸು. ನಾನು ಮೊದಲನೇ ದಿನ ನನಗೆ ಯಾವತ್ತೂ ಮಧ್ಯಾಹ್ನ ಟಾಕು ಮತ್ತು ರಾತ್ರಿ ಟಾಕ್ ಅಂದರೆ ನಾನು ತಗೊಳ್ಳಲ್ಲ. ತುಂಬ ಕಷ್ಟ. ಎಲ್ಲರನ್ನ ಕೂರಿಸೋದು, ಅವ್ರು ಮಲಗದೇ ಇರೋ ಥರ ನೋಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಅದರಿಂದ ನಾನು ತಗೊಳ್ಳಲ್ಲ. ಆದಷ್ಟು ನಾನು ಬೇಡ ಅಂತೀನಿ. ಆ್ಯಕ್ಚುಲಿ ಇಲ್ಲಿ ಈ ಪಂಚಶತಮಾನದ ಹಬ್ಬದ ಮಹೋತ್ಸವಕ್ಕೆ ಕೊಂಕಣಿ ಗ್ರೂಪಿಂದ ಮತ್ತು ಬೇರೆ ಗ್ರೂಪಿಂದ ನನಗೆ 3 ವರ್ಷದಿಂದ ಕರೀತಾಯಿದ್ರು. ಪ್ರತಿಯೊಂದು ವರ್ಷ ಏನಾದರೂ ಒಂದು ಹೇಳಿಬಿಟ್ಟು ಬಿಡ್ತಾ ಇದ್ದೆ. ಈ ವರ್ಷ ಹೇಳೋಕ್ಕಾಗಲಿಲ್ಲ, ಅದರಿಂದ ಬಂದುಬಿಟ್ಟೆ. ನೋಡಿ, ತುಂಬ ಕಷ್ಟ. ನಾನು ಮಕ್ಕಳಿಗೆ ಅದು ಧ್ಯಾನ, ಚಿಕ್ಕ ಮಕ್ಕಳು, ನಾನೇನು ಮಾಡಿದೆ, ಮಧ್ಯಾಹ್ನ ಟಾಕು 2 ಗಂಟೆಗೆ ನಾನು ಟಾಕ್ ಸ್ಟಾರ್ಟ್ ಮಾಡಿದೆ. 1 ಅವರ್ ಟಾಕು. ಒಂದು 15 ನಿಮಿಷ ಆಗಿರ್ಬೋದು. ಒಂದು 500 ಜನ ಮಕ್ಕಳಿದ್ರು. ಈ ಕಡೆ ಗಂಡು ಮಕ್ಕಳು, ಈ ಕಡೆ ಹೆಣ್ಮಕ್ಳು ಕೂತ್ಕೊಂಡಿದ್ರು. ಒಂದು 15 ನಿಮಿಷ ಆಗಿರ್ಬೋದು. ಒಂದು 4ನೇ-5ನೇ ರೋಯಿಂದ ಒಂದು ಚಿಕ್ಕ ಹುಡುಗ ಎದ್ಬಿಟ್ಟ. ಎದ್ದು ಓಡ್ ಬಂದ ಹೊರಗಡೆ. ಮುಂದ್ಗಡೆ ಓಡ್ ಬಂದ, ಆಲ್ಟ್ರ್ ಹತ್ರ ಬಂದು ಬಿದ್ದ. ಇವಾಗ ಇವ್ನು ಬಿದ್ದಿದ್ದ ಕೂಡಲೇ ಏನಾಯಿತು, ವಾಲಂಟಿಯರ್ಸ್ ಬಂದರು, ಹೊತ್ಕೊಂಡು ಹೋದ್ರು ಅವನು ಹೊರಗಡೆ. ಆಮೇಲೆ ಎಲ್ಲರೂ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು. ನೋಡು, ಫಾದರ್ ಮಾತಾಡುವಾಗ ಒಬ್ಬ ಹುಡುಗ ಎದ್ದ, ಬಿದ್ದ, ಪವಿತ್ರಾತ್ಮರ ವರದಾನ ಅಂತ ಹೇಳುವ ಮಾತಾಡ್ತಾ ಇದ್ರು ಮಕ್ಕಳೆಲ್ಲ. ನಿಮ್ಗೆ ಗೊತ್ತು ಜನರೆಲ್ಲ ಏನು ಮಾತಾಡ್ತಂತ. ನಾನು ಸೈಲೆಂಟ್ ಆಗಿಬಿಟ್ಟೆ. ನಾನು ಕಂಟಿನ್ಯೂ ಮಾಡಿದೆ. ಮಾರನೇ ದಿನ ಮತ್ತೆ ನನ್ನ ಟಾಕ್ 2 ಗಂಟೆಗೆ ಮತ್ತೆ ಅದೇ 15 ನಿಮಿಷ ಆದಮೇಲೆ ಇವನು ಎದ್ದ, ಜೊತೆಗೆ ಇನ್ನೊಬ್ಬ ಕೂಡ ಎದ್ದ. ಇಬ್ಬರು ಹೊರಗಡೆ ಬಂದರು, ಮುಂದ್ಗಡೆ ಬಂದರು, ಬಿದ್ದರು. ಇಬ್ಬರು ಹೋದರು. ಜನರೆಲ್ಲ ಮಾತಾಡಿದ್ರು. ನೋಡು, ಫಾದರ್ ಹತ್ರ ನಾವು ಹೇಳಿದ್ವಲ್ಲ, ಫಾದರ್ ಹತ್ರ ಪವರ್ ಇದೆ ಅಂತ. ನೋಡಿದ್ರ, ಫಾದರ್ ಮಾತಾಡುವಾಗ ಮತ್ತೆ ಇನ್ನೊಬ್ರು ಬಿದ್ದರು ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. 3ನೇ ದಿನ ಮತ್ತೆ 2 ಗಂಟೆ ಟಾಕು. ನನಗೆ ಪ್ರತಿದಿನ ಅದೇ ಟಾಕ್ ಕೊಟ್ಟಿದ್ರು ಅವರು, ಅದೇ ಟೈಮ್ಗೆ. ಮತ್ತೆ ಅದೇ ಸಮಯ, ಅದೇ 15 ನಿಮಿಷ ಆಯಿತು. ಇವನು ಎದ್ದ, ಜೊತೆಗೆ ಇನ್ನಿಬ್ರು ಇದ್ರು. 3 ಜನನು ಮುಂದೆ ಬಂದರು, ಬಿದ್ದರು, ಕರ್ಕೊಂಡು ಹೋಗ್ಬಿಟ್ರು. ನನಗೆ ಇವಾಗ ಡೌಟ್ ಆಯಿತು ಅವನ ಮೇಲೆ. ಅವ್ನು ಫಸ್ಟಿಂದ 3 ದಿವಸ ಒಬ್ಬನೇ ಕಂಟಿನ್ಯೂಸ್ ಆಗಿ ಬೀಳ್ತಾ ಇದ್ದ. ಅವನ ಮೇಲೆ ಸ್ವಲ್ಪ ಡೌಟ್ ಆಯಿತು ನನಗೆ. ಅದರಿಂದ ಜನರು ಮಾತಾಡ್ತಾ ಇದ್ರು. ನೋಡು, ಫಾದರ್ ಮಾತಾಡುವಾಗ ನೋಡಿದ್ರ ಎಷ್ಟು ಪವರ್ ಇದೆ ನೋಡಿದ್ರ ಅಂದರು. ನನಗೆ ಗೊತ್ತಾಯ್ತು ಏನೋ ಆಗ್ತಾಯಿದೆ ಅಂತ. ಟಾಕ್ ಮುಗಿಸಿದ ತಕ್ಷಣ ಹೋದೆ ಹೊರಗಡೆ. ಅವನೊಬ್ಬರು ಹಿಡಿದೆ, ಅವನೊಬ್ಬನೇ ಹುಡುಗ ನನ್ನ ಮಾತ್ರ ಹೇಳಿದೆ. ಫಸ್ಟು ಏನಾಯಿತು, ಯಾಕೆ ನೀನು ಬಿದ್ದೆ, ಮುಂದೆ ಬಂದೆ ಅಂತ ಕೇಳಿದೆ. ಇಲ್ಲ ಫಾದರ್, ನೀವು ಮಾತಾಡುವಾಗ ಅದೇನೋ ಪ್ರಭಾವ, ಪವರು ಅಂದ. ನನಗೆ ಗೊತ್ತು, ನೀನು ಹೇಳಿ ಏನಾಯ್ತು ಅಂತ ಹೇಳು ಅಂದೆ. ಬಾಯ್ಬಿಟ್ಟಿಲ್ಲ ಅವನು. 5 ನಿಮಿಷ ಆದಮೇಲೆ ಬಾಯ್ಬಿಟ್ಟ. ಫಾದರ್, ಏನು ಗೊತ್ತಾ ಫಾದರ್, ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಒಂದೇ ಜಾಗದಲ್ಲಿ ಕೂರಿಸ್ತಾರೆ ಫಾದರ್ ಇವರು. ತುಂಬ ಹಿಂಸೆ ಫಾದರ್, ಕಷ್ಟ ಆಗ್ತಾ ಇದೆ ಫಾದರ್, ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಬ್ರೇಕ್ ಕೊಡಿ ಅಂದರೆ ಬಿಡ್ತಾ ಇಲ್ಲ ಅಂತಾರೆ ಇವರು. ಅದರಿಂದ ನಾನೊಂದು ಪ್ಲ್ಯಾನ್ ಮಾಡಿದೆ ಫಾದರ್. ಫಸ್ಟ್ ಡೇ ನೀವು ಬಂದಾಗ ಏನಂತ, ನಿಮ್ಮ ನೋಡೋದಕ್ಕೆ ಗೊತ್ತಾಯಿತು ನೀವೇನು ಕೇಳಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ನೆನೆಸ್ಕೊಂಡೆ, ಎದ್ದು ಬಂದು ಬೀಳೋಣ, ನೋಡೋಣ ಏನಾಗುತ್ತೆ ಅಂತ ನೋಡಿದೆ. ನಾನು ಬಿದ್ದಿದ್ದ ಕೂಡಲೇ ಕರ್ಕೊಂಡು ಹೋದ್ರು ಹೊರಗಡೆ ವಾಲಂಟಿಯರ್ಸು. ಜ್ಯೂಸ್ ಕೊಟ್ಟರು, ಲೆಮನ್ ಜ್ಯೂಸು ಕೂರಿಸ್ಬಿಟ್ಟು ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಆರಾಮಾಗಿರಪ್ಪ, ಪರವಾಗಿಲ್ಲ, ಯೋಚನೆ ಮಾಡಬೇಡ ಅಂತ ಹೇಳಿದ್ರು. ನನಗೂ ಸಂತೋಷ ಆಯಿತು. 45 ನಿಮಿಷ ನಾನು ರೆಸ್ಟ್ ತಗೊಂಡೆ ಫಾದರ್. ಆಮೇಲೆ ಸಾಯಂಕಾಲ ನಾನು ರಿಟರ್ನ್ ಹೋಗುವಾಗ ನನ್ನ ಫ್ರೆಂಡ್ಸ್ ಹತ್ರ ಹೇಳಿದೆ ಫಾದರ್, ಏನಂತ, ಈ ರೀತಿ ಬಂದೆ, ಬಿದ್ದೆ, ಜ್ಯೂಸ್ ಕೊಟ್ಟರು ಅಂತ ಹೇಳಿದೆ. ಅದರಲ್ಲಿ ಅವನೊಬ್ಬ ಕೇಳ್ದ, ಏನೋ ನೀನೊಬ್ಬನೇ ಹೋಗ್ತಿದ್ಯಾ, ನಾನು ಬರ್ತೀನಿ ಕಣ ನಿನ್ನ ಜೊತೆಗೆ ಅಂತ.
ಎರಡನೇ ದಿನ ಇಬ್ಬರು ಬಂದರು, ಬಿದ್ದರು, ನಮಗೂ ಜ್ಯೂಸ್ ಕೊಟ್ಟರು. ನಾವು ಹೋಗ್ಬಿಟ್ಟು ಬೇರೆ ಹತ್ರ ಹೇಳಿದ್ವಿ ಈ ಥರ ಆಯಿತು ಅಂತ. ಅದಕ್ಕೆ ಇನ್ನೊಬ್ಬ ಹೇಳ್ದ, ಏನ್ರೋ ನೀವಿಬ್ರು ಮಾತ್ರ ಕುಡಿತಾ ಇದ್ರೆ ನಮಗಿಲ್ವೇನೋ ಅಂದ್ರ. ಮೂರನೇ ಅವನು ಬಂದ, ಬಿದ್ವಿ ಅಂದ. ನಾನು ಅವ್ನು ಹೇಳ್ದೆ, ನಾಳೆ ನೀನೇನಾರ ಬಂದು ಬಿದ್ದೆ ನೀನು ಮತ್ತೆ ಎದ್ದೋಳಲ್ಲ, ನಾಪ್ ಕಟ್ಕೋ ಅಂದೆ. ಸರಿ ಫಾದರ್ ನಾನು ಆಗಲ್ಲ ಅಂದ. ಆಯಿತು ಅಂತ ಹೇಳ್ಬಿಟ್ಟು ನಂದು 5 ದಿವಸದ ಟಾಕ್ ಕಂಟಿನ್ಯೂಸ್ ಆಗಿ 3 ದಿವಸದ ಮುಗೀತು. 4ನೇ ದಿನ ಮತ್ತೆ ನಾನು ಹೋಗ್ಬೇಕಾಗಿತ್ತು. ಅದೇನಾಯಿತು, ಅವತ್ತು 4ನೇ ದಿನ ನನಗೆ ಬೇರೆ ಕಾರ್ಯಕ್ರಮ ಬಂದ್ಬಿಡ್ತು, ಹೋಗೋಕ್ಕಾಗಿಲ್ಲ, ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು. ನಾನು ಹೇಳ್ಬಿಟ್ಟೆ ನಾನು ಬರೋಕ್ಕಾಗ್ತಿಲ್ಲ, ನೀವು ಸ್ವಲ್ಪ ನೋಡ್ಕೊಳ್ಳಿ ಅಂತ ಬಿಟ್ಬಿಟ್ಟೆ. ಈ ಹುಡುಗ ಏನು ಯೋಚನೆ ಮಾಡಿದ್ರೆ, ಬೇರೆ ಫಾದರ್ಸ್ ಬಂದಿದ್ದಾರೆ, ಫಾದರ್ ಬಂದು ಟಾಕ್ ಕೊಡ್ತಾ ಇದ್ದಾರೆ. ಈ ಹುಡುಗ ಏನು ಯೋಚನೆ ಮಾಡ್ತಾ ಇದ್ದಾನೆ, ಈ ಫಾದರಲ್ಲಿ ಹಿಂದ್ಗಡೆ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಅದರಿಂದ ನಾವು ಈ ಸರಿ ಹೋಗ್ಬಿಟ್ಟು ಬೀಳ್ಬಾರ್ದು ಅಂತ ಹೇಳಿ ಅಲ್ಲೇ ಇದ್ದ. ನಾನು ಪಾಪ್ಯುಲರ್ ಆಗಿಬಿಟ್ಟೆ. ಯಾಕಂದರೆ ಎಲ್ಲರೂ ಏನು ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರೆ, ನೋಡು ಬೇರೆ ಫಾದರ್ ಬಂದಾಗ ಇವ್ನು ಬೀಳಲಿಲ್ಲ. ಆ ರೀತಿ ಇವತ್ತು ಪವಿತ್ರಾತ್ಮರ ಪ್ರಭೆಯಿಂದ ಕೆಲವರು ನೀವು ಬೀಳಬಹುದು. ನಿದ್ದೆ ಮಾಡಿದರೆ ತಾನೇ ಚೆನ್ನಾಗಿ? ಮಾಡಿಲ್ವಾ? ದಯವಿಟ್ಟು ಅದರಿಂದ ಈ ಒಂದು ಸಮಯದಲ್ಲಿ, ಈ ಒಂದು ಕೆಲವು ನಿಮಿಷಗಳಲ್ಲಿ ಪ್ರಿಯರೇ, ನಾವು ಪವಿತ್ರಾತ್ಮರ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಮ್ಮ ಜೀವನಕ್ಕೆ ಅರ್ಥ ಮಾಡಿಕೊಳ್ಳೋಣ. ಪವಿತ್ರಾತ್ಮರ ಪ್ರಭಾವ ನಮ್ಮ ಮೇಲೆ ಬಂದಾಗ ನಮ್ಮ ಜೀವನಗಳು ಬದಲಾಗುತ್ತದೆ. ನೋಡಿ, ಪವಿತ್ರಾತ್ಮ ನಮ್ಗೆ ಯಾಕೆ ಬೇಕು? ನಮ್ಮ ಜೀವನಗಳು ಬದಲಾಗಬೇಕಾಗಿದೆ, ನಮ್ಮಲ್ಲಿ ಒಂದು ಚೇಂಜ್ ಬರಬೇಕು. ನೋಡಿ, ನೀವು ಇಲ್ಲಿ ಬರುವಾಗ ನೀವು ಯಾವ ರೀತಿ ಇದ್ರಿ ಏನಿದ್ರಿ ಅದು ಬೇರೆ ವಿಷಯ. ಆದರೆ ಇಲ್ಲಿಂದ ನೀವು ಮತ್ತೆ ಹೋಗುವಾಗ, ಬೆಳಿಗ್ಗೆ 5 ಗಂಟೆಗೆ ನೀವು ಮತ್ತೆ ಹಿಂತಿರುಗಿ ಹೋಗುವಾಗ ನಿಮ್ಮಲ್ಲಿ ಒಂದು ಬದಲಾವಣೆ ಬರಬೇಕು. ನಿಮ್ಮನ್ನು ನೋಡಿದವ್ರು ಹೇಳಬೇಕು, ಅಯ್ಯೋ ಇವರಲ್ಲಿ ಒಂದು ಚೇಂಜ್ ಇದೆ, ಇವರಲ್ಲಿ ಏನೋ ಒಂದು ಹೊಸತನ ಇದೆ, ಸಮಥಿಂಗ್ ನ್ಯೂ. ಇವ್ರನ್ನ ನೋಡುವಾಗ ದೇವರ ಪ್ರಭಾವ, ದೇವರ ಶಕ್ತಿ ಇವ್ರ ಮೇಲೆ ಇರೋ ಥರ ಇದೆ ಅಂತ ಹೇಳ್ಬೇಕು. ಯಾಕಂದರೆ ಅಂದು ಪವಿತ್ರಾತ್ಮರು ಪ್ರೇಷಿತರ ಮೇಲೆ ಇಳಿದು ಬಂದಾಗ ಪ್ರೇಷಿತರಲ್ಲಿ ಒಂದು ಬದಲಾವಣೆ ಬಂತು. ಅವರು ದೇವರ ವಾಕ್ಯವನ್ನು ಸಾರಲು ಸಿದ್ಧರಾದರು. ಅದೇ ರೀತಿ ಪ್ರಿಯರೇ, ಇಂದು ನಾವು ಕೂಡ ದೇವರ ವಾಕ್ಯವನ್ನು ಸಾರಲು ನಾವು ಸಿದ್ಧರಾಗಬೇಕು. ಈಗಾಗಲೇ ನಮ್ಮ ಸಹಾಯಕ ಧರ್ಮಾಧ್ಯಕ್ಷರು ಬಂದು ಹೇಳ್ತಾ ಇದ್ರು, ನಮಗೆಲ್ಲರಿಗೂ ಒಂದು ಜವಾಬ್ದಾರಿಯನ್ನು ನೀಡಿದ್ದಾರೆ ದೇವರು. ಅದೇನೆಂದರೆ ನಾವೆಲ್ಲರೂ ದೇವರ ವಾಕ್ಯವನ್ನ ಸಾರುವಂತರಾಗಬೇಕು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಆದ್ರಿಂದ ಆ ದೇವರ ವಾಕ್ಯ ಸಾರೋದಂದ್ರೆ ಅಷ್ಟೊಂದು ಸುಲಭವಾದ ವಿಷಯ ಅಲ್ಲ. ನನ್ನ ಸಹೋದರರ ಹತ್ರ ಕೇಳ್ಬೋದು, ಬೇರೆ ಕೆಲವರ ಹತ್ರ ಕೇಳ್ಬೋದು, ನನ್ನ ಸಹೋದರರೆಲ್ಲ ಇದ್ದಾರೆ. ದೇವರ ವಾಕ್ಯ ಸಾರೋದಂದ್ರೆ ಅಷ್ಟೊಂದು ಸುಲಭವಾದ ವಿಷಯ ಅಲ್ಲ. ಹಲವಾರು ಬಾರಿ ನೀವು ಕೆಲವೊಂದು ವಿಷಯಗಳನ್ನು ಮಾತಾಡುವಾಗ ಜನರು ನಿಮ್ಮನ್ನು ನೋಡ್ಬಿಟ್ಟು ಹೇಳ್ತಾರೆ, ನಿನ್ನ ಜೀವನ ಸರಿಯಾಗಿದೆಯಾ, ನೀನು ಮಾತಾಡ್ತಾ ಇದೆಯಲ್ಲ ಇಷ್ಟೊಂದು, ನೀನು ಸರಿಯಾಗಿದೆಯಾ ಅಂತ ಕೇಳ್ತಾರೆ. ಇವಾಗ ನೀವು ನನ್ನನ್ನೇ ನೋಡ್ಬಿಟ್ಟು ಕೇಳ್ತಾ ಇರ್ತೀರ ನಿಮ್ಮ ಮನಸ್ಸಿನಲ್ಲಿ, ಅದು ಗೊತ್ತಿದೆ ನನಗೆ, ಅದು ಬೇರೆ ವಿಷಯ, ಅದು ಬಿಡಿ, ಅದರಿಂದ ಕೇಳ್ಬಿಡಿ ಇವಾಗ ಸದ್ಯಕ್ಕೆ. ಆದರೆ ದೇವರ ವಾಕ್ಯವನ್ನು ಸಾರೋದು ತುಂಬ ಕಷ್ಟ. ಅದರಲ್ಲೂ ದೇವರ ವಾಕ್ಯವನ್ನು ನಿಮ್ಮ ಜೀವನ ಶೈಲಿಯ ಮೂಲಕ ಸಾರುವುದು ಇನ್ನೂ ಕಷ್ಟವಾದ ವಿಷಯ. ನಿಮ್ಮ ಜೀವನ, ನಿಮ್ಮ ಲೈಫು ಒಂದು ಎಕ್ಸಾಂಪಲ್ ಆಗಿರಬೇಕು. ಅದರಿಂದಲೇ ಪ್ರಿಯರೇ, ಅದಕ್ಕಾಗಿಯೇ ನಮಗೆ ಪವಿತ್ರಾತ್ಮರ ವರದಾನ ಬೇಕಾಗಿದೆ. ಇಂದು ನಾವು ಪ್ರತ್ಯೇಕವಾಗಿ ಪವಿತ್ರಾತ್ಮರ ಬಗ್ಗೆ ನಾವು ಆಲೋಚಿಸುವಾಗ ನೋಡಿ, ಪವಿತ್ರಾತ್ಮರಂತ ಹೇಳುವಾಗ ನಮಗೆ ಕೆಲವೊಂದು ವಿಷಯಗಳು ಮಾತ್ರ ಗೊತ್ತಿದೆ. ಯಾಕಂದರೆ ನಮಗೆ ಪ್ರಭು ಯೇಸುವಿನ ಬಗ್ಗೆ ತುಂಬ ವಿಷಯಗಳು ಗೊತ್ತಿದೆ. ನಾವು ಶುಭ ಸಂದೇಶದಿಂದ ಕೇಳಿ ನಮ್ಗೆ ಗೊತ್ತಿರುತ್ತೆ. ಪವಿತ್ರಾತ್ಮರೆಂದರೆ ಈ ಪಂಚಶತಮಾನದ ಹಬ್ಬದಂದು ಮಾತ್ರ ನಾವು ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡಿಕೊಳ್ತೇವೆ. ಆದರೆ ಇಂದು ಈ ಒಂದು 20 ನಿಮಿಷ ಪವಿತ್ರಾತ್ಮರು ಬಂದಾಗ ನಮ್ಮ ಜೀವನದಲ್ಲಿ ಏನಾಗುತ್ತದೆ, ಯಾವ ರೀತಿಯ ಬದಲಾವಣೆಗಳು ಆಗುತ್ತದೆ ಎಂದು ನಾನು ನಿಮಗೆ ತಿಳಿಸುತ್ತೇನೆ. ಇಂದು ನಾವು ಈ ಪವಿತ್ರಾತ್ಮರ ಪ್ರಭಾವದಿಂದ ಬದಲಾದಂತಹ ಅಥವಾ ಚೇಂಜ್ ಆದಂತಹ 3 ವ್ಯಕ್ತಿಗಳ ಬಗ್ಗೆ ನಾವು ನೋಡೋಣ. ಮೊದಲನೆಯ ಸ್ಯಾಮುವೆಲ್, ಫಸ್ಟ್ ಸ್ಯಾಮುವೆಲ್ ಪುಸ್ತಕ 16ನೇ ಅಧ್ಯಾಯ 13ನೇ ವಾಕ್ಯ. ನಾವು ದಾವೀದ ಅರಸನ ಬಗ್ಗೆ ನೋಡ್ತಾ ಇದ್ದೇವೆ. ಫಸ್ಟ್ ಸ್ಯಾಮುವೆಲ್ 16:13 ಯಾರಾದರೂ ಓದೋಕ್ಕಾಗುತ್ತಾ? ಸ್ಯಾಮುವೆಲನು ಅವನನ್ನು ಅಂದರೆ ದಾವೀದನನ್ನ ಓಕೆ ಸಿಸ್ಟರ್, ಥ್ಯಾಂಕ್ ಯು. ಓಕೆ, ಸ್ಯಾಮುವೇಲನು ಆ ಎಣ್ಣೆಯನ್ನು ಹಾಕುವಾಗ, ದಾವೀದನ ಮೇಲೆ ಹಾಕುವಾಗ ದೇವರ ಪವಿತ್ರಾತ್ಮರು ಅವನ ಮೇಲೆ ಇಳಿದು ಬಂತು ಎಂದು ದೇವರ ವಾಕ್ಯ ನಮಗೆ ತಿಳಿಸುತ್ತದೆ. ಪ್ರಿಯರೇ, ಆ ಒಂದು ಸಮಯದಲ್ಲಿ ಸಾಧಾರಣ ವ್ಯಕ್ತಿಯಾಗಿದ್ದಂತಹ ದಾವೀದನು ಮುಂದೆ ಅವನು ಅರಸನಾಗುತ್ತಾನೆ, ಒಂದು ರಾಜ ಆಗ್ತಾನೆ ಅವನು. ಆದರೆ ಅವನ ಜೀವನ ಅಷ್ಟೊಂದು ಸುಲಭವಾದ ಜೀವನವಾಗಿರಲ್ಲ. ನೋಡಿ, ಅಷ್ಟು ತನಕ ಅವನು ಒಬ್ಬ ಕುರುಬ, ಅವನು ಶೆಪರ್ಡ್, ಕುರಿಗಳನ್ನ ಮೇಯಿಸ್ತಾ ಇದ್ದ. ಅದಕ್ಕೆ ಸ್ಯಾಮುವೇಲನ ಹೋಗ್ಬಿಟ್ಟು ಕೇಳ್ತಾನೆ ಜೆಸ್ಸೆ ಹತ್ರ, ಎಲ್ಲಿ ನಿನ್ನ ಮಕ್ಕಳನ್ನ ಕರಿ ಅಂತ ಹೇಳಿದಾಗ ಇವನ ಬಗ್ಗೆ ಜೆಸ್ಸೆಗೆ ಏನು ಗೊತ್ತಿಲ್ಲ, ತನ್ನ ತಂದೆಗೇನೆ ಗೊತ್ತಿರಲ್ಲ ಎಲ್ಲಿದ್ದಾನೆ ಇವನು, ಏನು ಮಾಡ್ತಾ ಇದ್ದಾನಂತ.
ಕೊನೆಗೆ ಸ್ಯಾಮ್ಯುಯಲ್ ಹೇಳ್ತಾನೆ, ನಿನಗೆ ಇನ್ನೊಬ್ಬ ಮಗ ಇದ್ದಾನಲ್ವಾ, ಕೊನೆ ಅವನು ಎಲ್ಲಿದ್ದಾನೆ ಅಂತ ಕೇಳಿದಾಗ, ಓ ಇವನು ನನ್ನ ದಾವಿದ, ಓಕೆ ಅವನ್ನ ಕರಿತೀನಿ ಅಂತ ಬಿಟ್ಟು ಕರೆಸ್ತಾರೆ. ಅವನ್ನ ಕರೆದಾಗ ಅಷ್ಟು ತನಕ ಅವನ ಜೀವನ ಸಾಧಾರಣವಾದ ಜೀವನ, ಶಾಂತಿಯುತವಾದ ಜೀವನವಾಗಿತ್ತು. ಅವನು ಆರಾಮಾಗಿದ್ದ, ಆ ಕುರಿಗಳನ್ನ ಮೇಯಿಸ್ಕೊಂಡು ಚೆನ್ನಾಗಿ ಆರಾಮಾಗಿದ್ದ ಅವನು. ಅಂದು ಆ ಒಂದು ಎಣ್ಣೆಯನ್ನು ಸುರಿದು ಆ ಪವಿತ್ರಾತ್ಮರು ಇಳಿದು ಬಂದ ಮೇಲೆ ದಾವೀದನ ಜೀವನ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತದೆ. ಇದಾದ ನಂತರ ಸೌಲನು, ಆಗ ಇದ್ದ ಅರಸನು, ಇವನನ್ನು ಕೊಲ್ಲಲು ಕೂಡ ಪ್ರಯತ್ನಿಸ್ತಾನೆ. ಜ್ಞಾಪಕ ಇಟ್ಕೊಳ್ಳಿ. ಅದರಿಂದಲೇ ಪವಿತ್ರಾತ್ಮರ ವರದಾನ ಬಂದ ಕೂಡಲೇ ನನ್ನ ಜೀವನ ಎಲ್ಲ ಸರಿಯಾಗುತ್ತೆ ಅಂತಲ್ಲ, ನಮಗೆ ಒಂದು ವಿಶೇಷವಾದ ಶಕ್ತಿ ಸಿಗುತ್ತದೆ. ನೋಡಿ, ದಾವೀದನಿಗೆ ಅಂದು ಸೌಲನು ಕೊಲ್ಲಬೇಕಂತ ಪ್ರಯತ್ನ ಮಾಡಿದಾಗ ಕೂಡ ಅವನನ್ನು ರಕ್ಷಿಸಿದ್ದು ಯಾರು ಗೊತ್ತಾ? ದೇವರು. ಅದೇ ರೀತಿಯಲ್ಲಿ ನಮಗೂ ಕೂಡ ಪ್ರಿಯರೇ, ಪವಿತ್ರಾತ್ಮರ ವರದಾನ ನಮ್ಮ ಮೇಲೆ ಬಂದಾಗ ಖಂಡಿತವಾಗಿಯೂ ನಮ್ಮನ್ನು ರಕ್ಷಿಸಿ ನಮ್ಮನ್ನು ಮುನ್ನಡೆಸುತ್ತಾರೆ ನಮ್ಮ ದೇವರು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯಾರಿಗೆಲ್ಲ ನಿದ್ದೆ ಬರ್ತಾ ಇದೆ ಹೇಳಿ ಹಾಲೆಲೂಯಾ. ಯಾರೆಲ್ಲ ನಿದ್ದೆ ಮಾಡ್ತಾ ಇದ್ದೀರಾ ಹೇಳಿ ಹಾಲೆಲೂಯಾ. ಅದರಲ್ಲೂ ಇದ್ದೀರಾ ಕೆಲವರು. ದೇವ್ರೆ, ನಾನು ಬರೀ ನಿದ್ದೆ ಮಾಡೋಕೆ ಆಸೆ ಪಡ್ತಿದ್ದೆ ನೋಡಿದ್ರೆ ನಿದ್ದೆ ಮಾಡ್ತಿದ್ದೀರಾ, ಅದರಲ್ಲೂ ಹಾಲೆಲೂಯಾ ಹೇಳ್ತಾ ಇದ್ದೀರಾ. ನೀವು ತುಂಬ ಬುದ್ಧಿವಂತರು ನೀವು ಪ್ರಿಯರೇ. ನೋಡಿ, ದಾವೀದನಿಗೆ, ಅದರಿಂದನೇ ದಾವೀದ ಏನು ಮಾಡ್ತಾನೆ ಗೊತ್ತಾ? ಮತ್ತೆ ಹೋಗ್ತಾನೆ, ಅವನು ಸ್ಯಾಮುಯೇಲ್ ಹತ್ರ ಹೋಗ್ತಾನೆ. ಹೋಗಿ ಕೇಳ್ತಾನೆ ಸ್ಯಾಮುಯೇಲ್ ಹತ್ರ, ಸ್ಯಾಮುಯೇಲ, ನನ್ನ ಮೇಲೆ ಯಾವ ಥರ ಎಣ್ಣೆನ ನೀನು ಹಾಕಿದೆ? ಯಾಕಂದರೆ ನೀನು ಆ ಎಣ್ಣೆ ಹಾಕಿದ ಮೇಲೆ ನೀನು ಹೇಳಿದೆ ನಾನು ರಾಜ ಆಗ್ತೀನಿ ಅಂತ ಹೇಳಿದೆ. ಆದರೆ ಇವಾಗ ನೋಡಿದ್ರೆ ನನ್ನನ್ನು ಸಾಯಿಸೋದಕ್ಕೆ ಕಾಯ್ತಾ ಇದ್ದಾರೆ ಎಲ್ಲರೂ, ನಾನು ಸತ್ತೋಗ್ಬೇಕಂತ ಕಾಯ್ತಾ ಇದ್ದಾರೆ ಎಲ್ಲರೂ. ಕೆಲವೊಂದು ಸರಿ ನಮ್ಮ ಜೀವನದಲ್ಲಿ ಕೂಡ ಅದೇ ರೀತಿ ಆಗುತ್ತೆ. ಕೆಲವೊಂದು ಸರಿ ನಾವು ಸರ್ವನಾಶ ಆಗಬೇಕಂತ ಜನರು ಕಾಯ್ತಾ ಇರ್ತಾರೆ ನಮ್ಮ ಜೀವನದಲ್ಲಿ. ಹೌದಾ? ನಾವು ಸಾಯ್ಬೇಕಂತ ಕಾಯ್ತಾ ಇದ್ದಾರೆ. ಕೆಲವು ನಮ್ಮವರೇ ಇರ್ತಾರೆ. ಕೆಲವೊಂದು ಸರಿ ಅಯ್ಯೋ ಸತ್ತೋದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಕೆಲವೊಂದು ಸರಿ ನಮ್ಗೆ ಯೋಚನೆ ಬರುತ್ತೆ, ನಾನು ಇಷ್ಟೆಲ್ಲ ಮಾಡಿದ್ದೀನಿ, ಇವ್ರಿಗೋಸ್ಕರ ಇಷ್ಟೆಲ್ಲ ಮಾಡಿದ್ದೀನಿ, ಆದರೂ ಕೂಡ ಇವತ್ತು ನನಗೆ ಯಾರು ಇಲ್ವಲ್ಲ ಅಂತ ಅನಿಸುತ್ತೆ. ಪ್ರಿಯರೇ, ಅಂದು ದಾವೀದ ಅರಸನಿಗೆ ಕೂಡ ಅದೇ ಒಂದು ಯೋಚನೆ. ಅವನು ಮತ್ತೆ ಹೋಗಿ ಕೇಳ್ತಾನೆ ಸ್ಯಾಮುಯೇಲ್ ಹತ್ರ, ಏನು ನೀನು ಹಾಕಿದೆ ಅವತ್ತು? ಏನೋ ಎಣ್ಣೆ ತಗೊಂಡು ಹಾಕಿದೆ, ನೀನು ನೋಡಿದ್ರೆ ನನ್ನ ಜೀವನ ಈ ರೀತಿ ಆಗಿದೆ. ಸ್ಯಾಮುಯೇಲನು ಅವನಿಗೆ ತಿಳಿಸ್ತಾನೆ, ಇಲ್ಲ, ನೀನು ಖಂಡಿತವಾಗಿಯೂ ರಾಜನಾಗ್ತೀಯ, ನೀನು ಅರಸನಾಗ್ತೀಯ, ನೀನು ಖಂಡಿತವಾಗಿಯೂ ಎಲ್ಲ ಆಡಳಿತ ನಿನ್ನ ಕೈನಲ್ಲಿ ಬರುತ್ತೆ, ಎಲ್ಲ ಸರಿಯಾಗುತ್ತದೆ ಎಂದು. ಪ್ರಿಯರೇ, ಇಂದು ಪವಿತ್ರಾತ್ಮರ ವರದಾನಕ್ಕಾಗಿ ನಾವೆಲ್ಲರೂ ಇಲ್ಲಿ ಕಾಯ್ತಾ ಇದ್ದೇವೆ. ಆ ಪವಿತ್ರಾತ್ಮರು ನಮ್ಮ ಮೇಲೆ ಆ ಜ್ವಾಲೆಯ ಮುಖಾಂತರ ಬಂದು ಇಳಿಯಲಿ ಅಂತ ನಾವು ಕಾಯ್ತಾ ಇದ್ದೀವಿ. ಇಂದು ಪವಿತ್ರಾತ್ಮರು ನಮ್ಮ ಮೇಲೆ ಇಳಿದು ಬಂದ ಮೇಲೆ ಹಲವಾರು ಯುದ್ಧಗಳನ್ನು ನಾವು ಎದುರಿಸಬೇಕು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಕೆಲವೊಂದು ಸರಿ ನೀವು ಹೋಗ್ಬಿಟ್ಟು ಮನೆಯಲ್ಲಿ ನೀವು ಹೇಳುವಾಗ ನನ್ನ ಮೇಲೆ ಪವಿತ್ರಾತ್ಮರು ಇರಿದ್ದಾರೆ ಅಂತ ಹೇಳುವಾಗ ಕೂಡ ನಿಮ್ಮನ್ನು ಯಾರು ನಂಬಲ್ಲ, ನಿಮ್ಮನ್ನು ಎದುರಿಸಿ ನಿಲ್ತಾರೆ. ನೀವು ದೇವರ ವಾಕ್ಯಕ್ಕೆ ಸಾಕ್ಷಿ ಕೊಡ್ಬೇಕಂತ ನಿಂತಾಗ ನಿಮ್ಮನ್ನೇ ಎದುರಿಸಿ ನಿಲ್ತಾರೆ. ಓ ನೀನು ಆ ರೀತಿ, ನನಗೆ ಗೊತ್ತು ನಿನ್ನ ಬಗ್ಗೆ ಅಂತ. ಅಂಥವರನ್ನು ಎದುರಿಸಿ ನಿಲ್ಲೋದಕ್ಕೆ ನಿಮಗೆ ಶಕ್ತಿ ಬೇಕು. ಅದನ್ನೇ ನಮಗೆ ಪವಿತ್ರಾತ್ಮನ ನೀಡ್ತಾರೆ. ಅದನ್ನೇ ಪವಿತ್ರಾತ್ಮರ ಒಂದು ದಾವೀದ ಅರಸನಿಗೆ ಕೂಡ ನೀಡಿತು. ದಾವೀದ ಅರಸನಿಗೆ ಆ ಒಂದು ವಿಶೇಷವಾದ ಶಕ್ತಿ ಸಿಕ್ತು. ಸೌಲನಿಂದ ತಪ್ಪಿಸಿಕೊಳ್ಳಲು, ಮುಂದೆ ಹೋಗಿ ಅರಸನಾಗಲು, ಎಲ್ಲವನ್ನ ಸರಿಪಡಿಸಲು ಅವನಿಗೆ ಒಂದು ವಿಶೇಷವಾದ ಶಕ್ತಿ ಸಿಕ್ತು. ಇಂದು ನಿಮಗೂ ಕೂಡ ಅದೇ ಶಕ್ತಿ ಸಿಗುತ್ತದೆ ಪ್ರಿಯರೇ. ಆದರೆ ಆದಷ್ಟು ನಾವು ಕೂಡ ಆ ಒಂದು ಪವಿತ್ರಾತ್ಮರನ್ನು ಅರ್ಥ ಮಾಡಿಕೊಂಡು ನಾವು ಬಾಳ್ಬೇಕು. ಈಗಾಗಲೇ ನಿಮಗೆ ಮೊದಲನೆಯ ಟಾಕ್ ಆಗಿದೆ ಅಂತ ಕಾಣಿಸುತ್ತೆ. ಪವಿತ್ರಾತ್ಮರ ಅಂತ ಹೇಳುವಾಗ ಅದು ಯಾವುದೋ ಒಂದು ಶಕ್ತಿ ಅಲ್ಲ, ಅದೊಂದು ವ್ಯಕ್ತಿ. ಇಟ್ಸ್ ಎ ಪರ್ಸನ್, ನಾಟ್ ಎ ಫೋರ್ಸ್. ಹಲವಾರು ಬಾರಿ ಪವಿತ್ರಾತ್ಮ ಅಂತ ಹೇಳಿದಾಗ ಯಾವುದೋ ಒಂದು ಶಕ್ತಿ ನನ್ನ ಮೇಲೆ ಬಂದ್ಬಿಡುತ್ತೆ, ಯಾವುದೋ ಒಂದು ಆತ್ಮ ನನ್ನ ಮೇಲೆ ಬರುತ್ತಲ್ಲ, ಅಲ್ಲ. ಅದರಿಂದಲೇ ಪ್ರಭು ಯೇಸು ಹೇಳ್ತಾರೆ, ನಾನು ನಿಮ್ಮನ್ನ ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ, ನಿಮಗಾಗಿ ಪೋಷಕರನ್ನ ಕೊಡ್ತೇನೆ. ನೋಡಿ, ಪ್ರಭು ಯೇಸು ಹೇಳಿಲ್ಲ ನಾನು ನಿಮಗೊಂದು ಶಕ್ತಿಯನ್ನು ಕೊಡ್ತೇನೆ ಅಂತ ಹೇಳಿಲ್ಲ, ನಿಮ್ಗೆ ಯಾವುದೋ ಆತ್ಮವನ್ನು ಕೊಡ್ತೇನೆ ಅಂತ ಹೇಳಿಲ್ಲ, ನಿಮಗಾಗಿ ಒಬ್ಬ ಸಹಾಯಕನನ್ನ, ಒಬ್ಬ ಪೋಷಕನನ್ನ ಕೊಡ್ತೇನೆ ಅಂತ ಹೇಳಿದರು. ಅದೇ ಪೋಷಕರಾಗಿದ್ದಾರೆ ಪವಿತ್ರಾತ್ಮರು ಪ್ರಿಯರೇ. ಆದ್ದರಿಂದಲೇ ಇಂದು ನಾವು ಕೂಡ ಆ ದಾವೀದನ ಅರಸನ ಹಾಗೆ ಕೂಡ ಆ ಪವಿತ್ರಾತ್ಮರನ್ನು ಸ್ವೀಕರಿಸಲು ನಾವು ಸಿದ್ಧರಾಗೋಣ. ಎರಡನೆಯದು ನಾವು ನೋಡ್ತೇವೆ, ಹಳೆಯ ಒಡಂಬಡಿಕೆಯಲ್ಲಿ ದಾನಿಯೇಲನ ಬಗ್ಗೆ. ಈತನಿಗೆ ವಿಶೇಷವಾದ ಜ್ಞಾನ, ವಿಶೇಷವಾದ ವಿವೇಕ, ದೇವರ ಜ್ಞಾನದಿಂದ ತುಂಬಿದಂಥ ವ್ಯಕ್ತಿ ದಾನಿಯೇಲನು. ಅಲ್ಲಿ ರಾಜರ ಕನಸುಗಳನ್ನು ಅವನು ಏನು, ಆ ಕನಸು ಅದಕ್ಕೆ ಏನು ಅರ್ಥ ಅಂತ ಹೇಳ್ಕೊಡ್ತಾ ಇದ್ದಂಥ ವ್ಯಕ್ತಿ ಅವನು. ದಾನಿಯೇಲನಿಗೆ ಜೀವನದಲ್ಲಿ ಹಲವಾರು ಕಷ್ಟಗಳಿತ್ತು. ಅವನನ್ನು ಸೆರೆಯಾಳಾಗಿ ಹಿಡಿದು ತಗೊಂಬಂದಿದ್ರು. ಸೆರೆಯಾಳಾಗಿದ್ದ ಇವನು ಮುಂದೆ ಅವನು ಹೋಗಿ ಅವನು ಒಂದು ಉತ್ತಮ ಪದವಿಗೆ ಬರ್ತಾನೆ. ಅದೇ ರೀತಿಯಲ್ಲಿ ಪ್ರಿಯರೇ, ಅವನಿಗೆ ಯಾವಾಗ ಪವಿತ್ರಾತ್ಮರ ವರದಾನ ಸಿಕ್ತೋ ಅದರಿಂದ ಅವನೊಬ್ಬ ಹೊಸ ವ್ಯಕ್ತಿ ಆಗ್ತಾನೆ. ಇಂದು ನೀವು ಕೂಡ
ಒಂದು ಪವಿತ್ರಾತ್ಮರ ಪ್ರಭೆಯಿಂದ ನೀವು ತುಂಬುವವರಾಗಿದ್ದರೆ ಮುಂದೆ ನೀವು ಬೇರೆಯವರ ಜೀವನದ ಬಗ್ಗೆ ಕೆಲವೊಂದು ಒಳ್ಳೆಯ ವಿಷಯಗಳನ್ನ ನೀವು ಹೇಳ್ತೀರಾ. ನಿಮ್ಮ ಹತ್ರ ಕೆಲವೊಂದ್ಸರಿ ಬಂದು ಜನರು ಕೇಳ್ತಾರೆ, ನನಗೆ ಈ ರೀತಿ ಕನಸು ಬಂತು, ನಾನು ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದೆ, ಏನಂತ ಗೊತ್ತಿಲ್ಲ, ಅದ್ರ ಬಗ್ಗೆ ನೀವು ಸ್ವಲ್ಪ ಏನಾದ್ರು ಹೇಳೋಕ್ಕಾಗುತ್ತಾ ಅಂತ. ಕೆಲವೊಂದ್ಸರಿ ನಿಮ್ಮ ಮಕ್ಕಳೇ ಬಂದು ಕೇಳ್ತಾರೆ, ಅಮ್ಮ ಅಪ್ಪ ಈ ಥರ ಆಯಿತು, ಏನು ಮಾಡೋದು ಅಂತ. ಅಂಥವರಿಗೆ ನೀವೊಂದು ಮಾರ್ಗದರ್ಶನ ತೋರಿಸ್ಬೇಕಾದ್ರೆ ನಿಮಗೆ ಪವಿತ್ರಾತ್ಮರು ಬೇಕು. ಪವಿತ್ರಾತ್ಮರು ಬೇಕು, ಸುಮ್ಮನೆ ಆಗಲ್ಲ ಅದು. ನೀವು ಸುಮ್ಮನೆ ಯಾರಿಗೂ ಮಾರ್ಗದರ್ಶನ ಕೊಡೋಕ್ಕಾಗಲ್ಲ. ಪವಿತ್ರಾತ್ಮರ ಪ್ರಭೆ ಇಲ್ಲ ಅಂದರೆ ನೀವು ಯಾರಿಗೂ ಮಾರ್ಗದರ್ಶನ ಕೊಡೋಕ್ಕಾಗಲ್ಲ. ಜ್ಞಾಪಕ ಇಟ್ಕೊಳ್ಳಿ. ನೀವು ಹೇಳ್ಬೋದು, ನಾನು ಹೇಳ್ಕೊಡ್ತೀನಿ, ಇವ್ರಿಗೆ ಹೇಳ್ತೀನಿ, ಅವ್ರಿಗೆ ಹೇಳ್ತೀನಿ ಅಂತ ಹೇಳ್ಬೋದು, ಏನೂ ಆಗಲ್ಲ. ಅದರಿಂದ ಯಾವುದು ಸರಿಯಾಗಲ್ಲ. ಅದರಿಂದಲೇ ನಿಮಗೆ ಪವಿತ್ರಾತ್ಮರ ವರದಾನ ಬೇಕು. ಇಂದು ದಾನಿಯೇಲನಿಂದ ಕೂಡ ಅದೇ ವಿಷಯವನ್ನು ನೋಡ್ತೇವೆ. ಮೂರನೆಯ ವ್ಯಕ್ತಿ ಮಾತೆ ಮರಿಯಮ್ಮನವರು. ಲೂಕನ ಶುಭ ಸಂದೇಶ 1ನೇ ಅಧ್ಯಾಯ 35ನೇ ವಾಕ್ಯ. 1ನೇ ಅಧ್ಯಾಯ 35ನೇ ವಾಕ್ಯ. ಹಾಂ. ದೂತನು ಪ್ರತ್ಯುತ್ತರವಾಗಿ, ಪವಿತ್ರಾತ್ಮ ನಿನ್ನ ಮೇಲೆ ಬರುವರು. ಪವಿತ್ರಾತ್ಮರು ನಿಮ್ಮ ಮೇಲೆ ಬರುವರು. ಪರಾತ್ಪರ ದೇವರ ಶಕ್ತಿ ನಿನ್ನನ್ನು ಆವರಿಸುವುದು. ಈ ಕಾರಣದಿಂದ ನಿನ್ನಲ್ಲಿ ಹುಟ್ಟುವ ಆ ಪವಿತ್ರ ಶಿಶು ದೇವರ ಪುತ್ರ ಎನಿಸಿಕೊಳ್ಳುವನು. ನೋಡಿ ನೋಡಿ, ಗಬ್ರಿಯಲ್ ದೇವದೂತನು ಮರಿಯಳ ಹತ್ರ ಹೋಗ್ಬಿಟ್ಟು ಆ ಸಂದೇಶವನ್ನು ಕೊಡುವಾಗ, ಶುಭ ಸಂದೇಶವನ್ನು ಕೊಡುವಾಗ, ಮರಿಯಳು ಕೇಳ್ತಾಳೆ, ಹೇಗೆ ಇದೆಲ್ಲ ಆಗುತ್ತೆ, ನನ್ನಿಂದ ಹೇಗೆ, ನನ್ನ ಜೀವನದಲ್ಲಿ ಹೇಗಾಗುತ್ತೆ, ಇದು ಸರಿಯಾಗಲ್ಲ, ಇದಾಗಲ್ವಲ್ಲ, ನನಗೇನೋ ಇದರಲ್ಲಿ ನಂಬಿಕೆ ಇಲ್ಲ, ಇದು ಆಗೋ ಥರ ಕಾಣಿಸ್ತಾ ಇಲ್ವಲ್ಲ, ಇದೆಲ್ಲ ಹೇಗೆ ಅಂತ ಕೇಳುವಾಗ ಆ ಗಬ್ರಿಯಲ್ ದೇವದೂತನು ಹೇಳ್ತಾನೆ, ಇದು ಪವಿತ್ರಾತ್ಮರ ವರದಾನದಿಂದ ಪವಿತ್ರಾತ್ಮರು ನಿನ್ನ ಮೇಲೆ ಇಳಿದು ಬರುತ್ತಾರೆ, ಆವಾಗ ಮಾತ್ರ ಇದು ನಡೆಯುತ್ತದೆ. ಇಂದು ಪ್ರಿಯರೇ, ನಾವು ನಮ್ಮ ಜೀವನದಲ್ಲಿ ಹಲವಾರು ಯೋಜನೆಗಳನ್ನಿಟ್ಟಿದ್ದೇವೆ. ಇಂದು ನಮ್ಮ ಯೋಜನೆಗಳು ಸಫಲವಾಗಬೇಕಾದರೆ ಆ ಪವಿತ್ರಾತ್ಮರ ಶಕ್ತಿ ಬೇಕು. ಇಲ್ಲದ್ರೆ ಆಗೋಲ್ಲ. ಅದರಿಂದ ನಾವು ನೋಡ್ತೇವೆ, ಯೆರೆಮೀಯ ಪ್ರವಾದಿಯ ಗ್ರಂಥ 29ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಸರ್ವೇಶ ದೇವರು ಹೇಳ್ತಾರೆ, ನಾನು ನಿಮ್ಮ ಬಗ್ಗೆ ಹಿತಕರವಾದ ಯೋಜನೆಗಳನ್ನಿಟ್ಟಿದ್ದೇನೆ. ನಾನು ನಿಮ್ಮ ಬಗ್ಗೆ ಪ್ರತಿಯೊಬ್ಬರ ಬಗ್ಗೆ ಯೋಜನೆಗಳನ್ನಿಟ್ಟಿದ್ದೇನೆ. ನಾವು ನಮ್ಮ ಬಗ್ಗೆ ಹಲವಾರು ಪ್ಲ್ಯಾನ್ ಮಾಡಿದ್ದೀವಿ. ಈಗಾಗಲೇ 2026 ಈ ವರ್ಷ ಹೇಗಿರ್ಬೇಕಂತ ನಾವು ಕೆಲವರು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ಆದರೆ ಏನಾಗುತ್ತಂದರೆ ಜನವರಿ 1ನೇ ತಾರೀಕು ನಾವು ಪ್ಲ್ಯಾನ್ ಮಾಡಿರ್ತೀವಿ, ಈ ಥರ ಆಗಬೇಕು ಅಂತ. ಅದು ಒಂದು 2 ತಿಂಗಳಾಗಿದ್ಮೇಲೆ ನಾವೇ ಮರ್ತೋಗ್ಬಿಡ್ತೀವಿ ನಾವೇನು ಪ್ಲ್ಯಾನ್ ಮಾಡಿದ್ದೀವಿ ಅಂತ. ಯಾಕಂದರೆ ಯಾವುದು ಆಗಲ್ಲ. ಅದರಿಂದಲೇ ಪ್ರಿಯರೇ, ಹಲವಾರು ಬಾರಿ ನಮ್ಮ ಜೀವನಕ್ಕೆ ನಾವು ಏನೇ ಯೋಚನೆಗಳು ಮಾಡುವಾಗ, ಯೋಜನೆಗಳನ್ನ ಹಾಕೊಳ್ಳುವ, ಅದನ್ನು ನಾವು ದೇವರಲ್ಲಿ ಸಮರ್ಪಣೆ ಮಾಡಬೇಕು. ಇದನ್ನೇ ನಾವು ನೋಡ್ತೇವೆ. ಮಾತೆ ಮರಿಯಮ್ಮನವರು ಆ ಪವಿತ್ರಾತ್ಮರ ಶಕ್ತಿಯಿಂದ ಅವರೆಲ್ಲವನ್ನ ಸಾಧಿಸಬಲ್ಲರು. ನಾವು ಕೂಡ ನಮ್ಮ ಜೀವನದಲ್ಲಿ ಏನಾದ್ರು ಸಾಧಿಸಬೇಕಾದ್ರೆ, ನೀವು ಇವತ್ತು ನಿಮ್ಮ ಯೋಜನೆಗಳೊಂದಿಗೆ ಇಲ್ಲಿಗೆ ಬಂದಿರ್ತೀರಾ, ನಿಮ್ಮ ಕನಸುಗಳೊಂದಿಗೆ ಇಲ್ಲಿಗೆ ಬಂದಿರ್ತೀರಾ, ನಿಮ್ಮ ಕಷ್ಟಗಳು ನೋವುಗಳನ್ನು ಹೊತ್ಕೊಂಡು ಇಲ್ಲಿಗೆ ಬಂದಿರ್ತೀರಾ. ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಎಲ್ಲ ಸರಿ ಆಗಬೇಕು, ನನ್ನ ಜೀವನ ಮುನ್ನಡೆಯಬೇಕು ಅಂತ ಇದ್ದರೆ ನೀವು ಆ ಪವಿತ್ರಾತ್ಮರ ವರದಾನಕ್ಕಾಗಿ ಬೇಡಿಕೊಳ್ಳಬೇಕಾಗಿದೆ. ಅದರಿಂದಲೇ ನಾವು ಪ್ರತ್ಯೇಕವಾಗಿ ಆ ಒಂದು ವರದಾನಕ್ಕಾಗಿ ಬೇಡಿಕೊಳ್ಳೋಣ. ಯಾಕೆಂದರೆ ಪ್ರಭು ಯೇಸು ಎಂದಿಗೂ ನಮ್ಮ ಕೈಯನ್ನು ಬಿಡುವುದಿಲ್ಲ. ನಾವು ನೋಡ್ತೇವೆ, ಯೋಹಾನನ ಶುಭ ಸಂದೇಶ ಅಧ್ಯಾಯ 14 ವಾಕ್ಯಗಳು 18. ನಾನು ನಿಮ್ಮನ್ನು ನೋಡಿ, ಪ್ರಭು ಯೇಸು ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಟ್ಟು ಹೋಗ್ತಾ ಇಲ್ಲ, ನಿಮ್ಮ ಬಳಿಗೆ ನಾನು ನಿಮ್ಮ ಬಳಿಗೆ ಪುನಃ ಬರುತ್ತೇನೆ. ಎಸ್, ನೀವು ನನ್ನನ್ನು ಕಾಣುವಿರಿ, ಜೀವಿಸುವಿರಿ. ಇರುವೆನು. ಓಕೆ ಸಿಸ್ಟರ್, ಓಕೆ. ನೋಡಿ, ಪ್ರಭು ಯೇಸು ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗ್ತಾ ಇಲ್ಲ. ಇಂದು ಆ ಒಂದು ವಾಕ್ಯವನ್ನು ನಾವೆಲ್ಲರೂ ಜ್ಞಾಪಕ ಇಟ್ಕೊಳ್ಬೇಕು ಪ್ರಿಯರೇ. ಹಲವಾರು ಬಾರಿ ಏನಾಗುತ್ತಂದರೆ, ಜೀವನದಲ್ಲಿ ಜಿಗುಪ್ಸೆ ಬಂದಾಗ, ಕಷ್ಟಗಳು ಬಂದಾಗ, ನೋವುಗಳು ಬಂದಾಗ ಒಂದ್ಸರಿ ಯೋಚನೆ ಬರುತ್ತೆ, ನನಗಾಗಿ ಯಾರೂ ಇಲ್ವಾ ಅಂತ ಅನಿಸುತ್ತೆ. ಕೆಲವೊಂದ್ಸರಿ ಆ ಒಂದು ಯೋಚನೆ ಆಗುತ್ತೆ. ಪ್ರಭು ಯೇಸು ಆ ಶಿಷ್ಯರನ್ನು ಬಿಟ್ಟು ಹೋಗ್ತಾ ಇರುವಾಗ ಅವ್ರು ಹೇಳಿದ್ರು, ನಾನು ನಿಮ್ಮನ್ನು ಒಂಟಿಯಾಗಿ ಬಿಡ್ತಾ ಇಲ್ಲ, ನಾನು ಹಂಗೆ ಬಿಟ್ಟು ಹೋಗ್ತಾ ಇಲ್ಲ, ನಾನು ಮತ್ತೆ ಬರ್ತೇನೆ. ಅದೇ ರೀತಿಯಲ್ಲಿ ಅವ್ರಿಗೊಂದು ಪ್ರಾಮಿಸ್ ಮಾಡ್ತಾರೆ, ನಾನು ನಿಮಗಾಗಿ ಒಬ್ಬ ಸಹಾಯಕನನ್ನು ನೀಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ನಾನು 2 ತಿಂಗಳ ಹಿಂದೆ ಸೈಂಟ್ ಜಾನ್ಸಲ್ಲಿ ನನಗೆ ಒಂದು ಎಮರ್ಜೆನ್ಸಿ ಕಾಲ್ ಇತ್ತು. ಎಮರ್ಜೆನ್ಸಿ ಕಾಲಲ್ಲಿ ಆ ಸಹೋದರಿಗೆ ಇನ್ನು ಕೆಲವೇ ದಿನಗಳಲ್ಲಿ, ಅಂದರೆ 1-2 ದಿನಗಳಲ್ಲಿ ಸಾಯ್ತಾರೆ ಅಂತ ಗೊತ್ತಿತ್ತೇನೋ, ಅವರು ಪಾಪ ನಿವೇದನೆಗಂತ ಕೇಳಿದರು. ನಾನು ಹೋಗಿದ್ದಲ್ಲಿ ಪಾಪ ನಿವೇದನೆ ಆದಮೇಲೆ ಅವ್ರು ಹೇಳಿದರು, ಫಾದರ್
ನನ್ನಿಂದ ಈ ಸಾವನ್ನು ಸ್ವೀಕರಿಸಲು ನನ್ನ ಸಿದ್ಧ ಇಲ್ಲ, ನಾನು ರೆಡಿ ಇಲ್ಲ, ನನಗೆ ಈ ಸಾವು ಬೇಡ ನನಗೆ. ನಾನು ಕೇಳಿದೆ ಏನಾಯಿತು ಅಂತ ಕೇಳಿದೆ. ಹೇಳ್ತಾಳೆ, ಫಾದರ್ ನನಗೆ 3 ಜನ ಮಕ್ಕಳಿದ್ದಾರೆ, 3 ಜನ ಮಕ್ಕಳಿದ್ದಾರೆ, ಎಲ್ಲ ಓದ್ತಾ ಇದ್ದಾರೆ ಇವಾಗ ಮಕ್ಕಳು. ನಾನು ಇವಾಗ ಸತ್ತು ಹೋದರೆ ನನ್ನ ಮಕ್ಕಳ ಭವಿಷ್ಯ ಏನಾಗುತ್ತದೆ? ನನ್ನ ಮಕ್ಕಳಿಗೆ ಯಾರು ಇಲ್ವಲ್ಲ. ನನಗೆ ಇವತ್ತು ನನ್ನ ಬಗ್ಗೆ ಚಿಂತೆ ಇಲ್ಲ ಫಾದರ್, ನನ್ನ ಮಕ್ಕಳ ಬಗ್ಗೆ ನನಗೆ ಚಿಂತೆ ಇದೆ. ಏನು ಮಾಡೋದೋ ಗೊತ್ತಾಗ್ತಾ ಇಲ್ಲ. ನೋಡಿ, ಇಲ್ಲಿ ಕೂತಿರೋ ಹಲವಾರು ತಾಯಂದಿರು ಕೂತ್ಕೊಂಡಿದ್ದೀರಾ. ನಮಗೆ ಯಾವಾಗಲೂ ನಮ್ಮ ಮಕ್ಕಳ ಬಗ್ಗೆ ಚಿಂತೆ ಇರುತ್ತೆ. ನಮ್ಮ ಮಕ್ಕಳು ಏನು ಮಾಡ್ತಾರೋ, ಯಾವ ರೀತಿ ಇರ್ತಾರೋ, ಏನಾಗುತ್ತೋ ಅವ್ರ ಜೀವನ, ಮುಂದೆ ಏನಾಗುತ್ತೋ ಅವ್ರಿಗೆ, ಅವ್ರ ಜೀವನದಲ್ಲಿ ಏನಾಗುತ್ತೋ. ಪ್ರಭು ಯೇಸು ಕೂಡ ನಮ್ಮನ್ನು ಬಿಟ್ಟು ಹೋಗುವಾಗ ಶಿಷ್ಯರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ರು. ನಾನು ಹೋಗ್ತಾ ಇದ್ದೀನಿ, ಇನ್ಮೇಲೆ ಇವ್ರನ್ನ ಯಾರು ನೋಡ್ಕೊಳ್ತಾರೆ? 3 ವರ್ಷ ಇದ್ದೆ ನಾನು ಇವ್ರ ಜೊತೆಗೆ, ಇವಾಗ ನಾನು ಹೋದ್ಮೇಲೆ ಇವ್ರ ಗತಿ ಏನಾಗುತ್ತೋ. ಅದಕ್ಕೆ ಪ್ರಭು ಯೇಸು ಹೇಳ್ತಾರೆ, ನಾನು ನಿಮ್ಮನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗ್ತಾ ಇಲ್ಲ, ನಾನು ನಿಮ್ಮನ್ನು ಅನಾಥರಾಗಿ ಬಿಡ್ತಾ ಇಲ್ಲ, ಬದಲಾಗಿ ನಿಮಗೆ ಒಬ್ಬ ಪೋಷಕನನ್ನು ನೀಡುತ್ತೇನೆ, ಒಬ್ಬ ಸಹಾಯಕನನ್ನು ನೀಡುತ್ತೇನೆ ಎಂದು. ಇಂದು ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಯಾರಾದರೂ ನಾನು ಏಕಾಂಗಿಯಾಗಿದ್ದೇನೆ, ನನ್ನ ಜೀವನದಲ್ಲಿ ತುಂಬ ಜಿಗುಪ್ಸೆ ಇದೆ, ನನ್ನ ಜೀವನದಲ್ಲಿ ನನಗೆ ಯಾರೂ ಇಲ್ಲ ಅಂತ ಅನಿಸಿದ್ರೆ, ಇಂದು ನಿಮಗಾಗಿ ಆ ಪ್ರಭು ಯೇಸು ಇದ್ದಾರೆ. ಅವರು ಆ ಪವಿತ್ರಾತ್ಮರನ್ನು ನಿಮ್ಮ ಮೇಲೆ ಕಳುಹಿಸುತ್ತಾರೆ. ಆ ಪೋಷಕರು ಸದಾ ಕಾಲ ನಿಮ್ಮೊಂದಿಗಿದ್ದು ನಿಮ್ಮನ್ನು ಮುನ್ನಡೆಸುತ್ತಾರೆ. ಅದರಿಂದ ಧೈರ್ಯದಿಂದ ನಾವಿರಬೇಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹಾಗಾದರೆ ಈ ಪವಿತ್ರಾತ್ಮರನ್ನು ಸ್ವೀಕರಿಸಬೇಕಾದರೆ ನಾವು ಮಾಡಬೇಕಾಗಿರೋದೇನು? 3 ವಿಷಯಗಳು. ಪವಿತ್ರಾತ್ಮರು ನಾವು ಸ್ವೀಕರಿಸಬೇಕಾದ್ರೆ ಬರೀ 3 ವಿಷಯಗಳು. ಮೊದಲನೆಯದು, ನಾವು ತಾಳ್ಮೆಯಿಂದ ಕಾಯಬೇಕು. ನಾವು ಹೋದ ಭಾನುವಾರದ ಶುಭ ಸಂದೇಶ ನೀವು ಕೇಳಿಸ್ಕೊಂಡಿರೋದು ಗೊತ್ತಿಲ್ಲ. ಪ್ರಭು ಯೇಸು ಸ್ವರ್ಗಾರೋಹಣರಾಗುವಾಗ ಏನಂತ ಹೇಳಿದ್ರು ಅವ್ರ ಹತ್ರ, ಶಿಷ್ಯರ ಹತ್ರ? ನೀವು ಇಲ್ಲೇ ಜೆರುಸಲೇಮಿನಲ್ಲೇ ಇರಿ, ಎಲ್ಲೂ ಹೋಗಬೇಡಿ, ನೀವು ಇಲ್ಲೇ ಇರಿ, ನಿಮಗೆ ಪವಿತ್ರಾತ್ಮರ ವರದಾನ ಸಿಗುತ್ತದೆ. ಇಂದು ಪ್ರಿಯರೇ, ನಮಗೆ ಕೂಡ ಅದೇ ಪ್ರಭು ಯೇಸು ಹೇಳ್ತಾ ಇದ್ದಾರೆ, ಸ್ವಲ್ಪ ಹೊತ್ತು ಕಾಯ್ತಾ ಇರಿ. ಹಲವಾರು ಬಾರಿ ನಾವು ಕಾಯೋದಕ್ಕೆ ಸಿದ್ಧರಿಲ್ಲ. ನಾವೇನಿದ್ರು ನಮಗೆ ಇವಾಗ ಪ್ರಾರ್ಥನೆ ಮಾಡಿದರೆ ನೆಕ್ಸ್ಟ್ ಅವರೇ ನಮಗೆ ಬೇಕು. ಸಿಕ್ಕಿಲ್ಲ ಅಂದ್ರೆ ನಮ್ಗೆ ಕೋಪ ಬಂದ್ಬಿಡುತ್ತೆ. ನಮಗೆ ದೇವ್ರ ಮೇಲೆ ತುಂಬ ಕೋಪ ಬರುತ್ತೆ. ನಮಗೆ ನಾವು ಬೇರೆಯವ್ರ ಮೇಲೆ ಕೋಪ ಪಡ್ತೀವಿ ಅಲ್ವಾ? ದೇವ್ರ ಮೇಲೆ ತುಂಬ ಕೋಪ ಪಡ್ತೀವಿ ನಾವು ಅಲ್ವಾ? ಕೆಲವೊಂದು ಸರಿ ನಾವು ಪ್ರಾರ್ಥನೆ ಮಾಡಿದ ತಕ್ಷಣ ನಮಗೆ ಬೇಕು, ಸಿಕ್ಕಿಲ್ಲ ಅಂದರೆ ತುಂಬ ಕೋಪ. ಅದರಿಂದ ನೋಡಿ, ನಮ್ಮ ಪ್ರಾರ್ಥನೆಯಲ್ಲಿ ನೋಡಿ, ಒಂದೇ ನಾವು ಪ್ರಾರ್ಥನೆಯಲ್ಲಿ ಕಂಪ್ಲೇಂಟ್ ಮಾಡ್ತಾನೆ ಹೇಳ್ತೀವಿ ದೇವ್ರ ಹತ್ರ. ಅಯ್ಯೋ ದೇವರೇ, ಏನು ನಾನು ಪ್ರಾರ್ಥನೆ ಮಾಡ್ತೇನೆ ಕೊಡ್ತಿಲ್ವಲ್ಲ ನೀನು, ಅದು ಮಾಡ್ತೀನಿ ಇದು ಮಾಡ್ತೀನಿ ಕೊಡ್ತಾ ಇಲ್ವಲ್ಲ ನೀನು ಅಂತ ಬಿಡು ಫುಲ್ಲು ಕಂಪ್ಲೇಂಟ್ ಮಾಡ್ತೀವಿ. ಇಲ್ಲಾಂದರೆ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ತೀವಿ. ಅಯ್ಯೋ ದೇವರೇ, ಏನು ಇವರು ಕೊಟ್ಟಿದ್ರೆ ಅವ್ರು ಕೊಟ್ಟಿದ್ರೆ ನನಗೆ ಕೊಡ್ತಾ ಇಲ್ವಲ್ಲ ನೀವು, ಅವ್ರ ಪೂಜೆಗೆ ಬರ್ತಾ ಇಲ್ಲ, ಇವ್ರ ಪೂಜೆಗೆ ಹೋಗ್ತಾ ಇಲ್ಲ, ಇವರು ಆರಾಧನೆ ಮಾಡ್ತಾ ಇಲ್ಲ, ಇವ್ರಿಗೆಲ್ಲ ಕೊಟ್ಟಿದ್ದೀಯಾ, ನನಗೆ ಕೊಡ್ತಾ ಇಲ್ಲ ನೀನು, ನಾನು ಎಷ್ಟೆಲ್ಲ ಮಾಡ್ತಾ ಇದ್ದೀನಿ ಅಂತ ಬಿಟ್ಟು ಮಾಡ್ತೀವಿ. ಇಷ್ಟಾಗಿ ಕೂಡ ನಮಗೆ ಸಿಕ್ಕಿಲ್ಲ ಅಂದರೆ ಏನು ಮಾಡ್ತೀವಿ ನಾವು? ಒಂದೊಂದ್ಸರಿ ಪ್ರಭು ಯೇಸುವನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತೀವಿ ನಾವು. ನೋಡಿದ್ದೀರಾ ನೀವು? ಪ್ರಭುವೇ, 3 ತಿಂಗಳಿಂದ ನಾನು ಕೇಳ್ತಾ ಇದ್ದೀನಿ, ನನಗೆ ಸಿಗ್ತಾ ಇಲ್ಲ. ಇದೇ ಥರ ನೀನು ಮಾಡ್ತಾ ಇದ್ರೆ ಇನ್ನು 2 ವಾರದಲ್ಲಿ ನಾನು ಮತ್ತೆ ಬಲಿಪೂಜೆಗೆ ಬರಲ್ಲ. ನಾನು ಬರಲ್ಲ. ನಾನು ಯಾಕೆ ಬರಬೇಕು ಚರ್ಚಿಗೆ? ನೀನೇನು ಕೇಳ್ತಾ ಇಲ್ಲ, ನಾನು ಕೇಳಿದ್ರಲ್ಲ ನೀನು ಕೊಡ್ತಾ ಇಲ್ಲ, ನಾನು ಯಾಕೆ ಬರಬೇಕು? ಆ್ಯಕ್ಚುಲಿ ಅವ್ರು ನಮ್ಮ ಹತ್ರ ಮಾತಾಡಬೇಕು, ನಾವು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತೀವಿ. ಹಲವಾರು ಬಾರಿ ನಮ್ಮ ಪ್ರಾರ್ಥನೆಗಳು ಆ ರೀತಿ ಇದೆ. ಆದರೆ ಪ್ರಭು ಯೇಸು ಹೇಳ್ತಾ ಇದ್ದಾರೆ, ಕಾಯ್ತಾ ಇರಿ, ಸ್ವಲ್ಪ ಹೊತ್ತು ಕಾಯಿರಿ, ಖಂಡಿತ ಎಲ್ಲ ಸರಿಯಾಗುತ್ತದೆ ಅಂತ. ಎರಡನೆಯದು, ನಾವು ಪ್ರಾರ್ಥಿಸುವಂತಹ ವ್ಯಕ್ತಿಗಳಾಗಬೇಕು. ಪ್ರಭು ಯೇಸು ಅವರು ಮತ್ತೆ ಅವರ ಮರಣ ಮತ್ತು ಪುನರುತ್ಥಾನರಾದ ನಂತರ ನಾವು ನೋಡ್ತೇವೆ, ಶಿಷ್ಯರು ಒಟ್ಟಾಗಿ ಸೇರಿ ಏನು ಮಾಡ್ತಾ ಇದ್ರು? ಪ್ರಿಯರೇ, ನಿಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ಕುಟುಂಬವಾಗಿ ಪ್ರಾರ್ಥನೆ ಮಾಡೋದನ್ನು ಕಲಿಯಿರಿ. ಯಾವಾಗ ಜ್ಞಾಪಕ ಇಟ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ, ಕುಟುಂಬದಲ್ಲಿ ತೊಂದರೆಗಳು ಬಂದಾಗ ಒಂದು ಕುಟುಂಬವಾಗಿ ಸೇರಿ ನೀವು ಪ್ರಾರ್ಥನೆ ಮಾಡಿ. ಅವರಿಂದ ನಾವು ಕಲಿಬೇಕು. ಮಾತೆ ಮರಿಯಮ್ಮನವ್ರ ಜೊತೆಗೆ ಶಿಷ್ಯರೆಲ್ಲ ಸೇರಿಕೊಂಡು ಪ್ರಾರ್ಥನೆ ಮಾಡ್ತಾಯಿದ್ರು. ನಾವು ಕೂಡ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಗಳಾಗಬೇಕು. ಮೂರನೆಯದು ಸಮರ್ಪಣೆ. ನಾವು ನಮ್ಮನ್ನೇ, ನಮ್ಮ ಸರ್ವಸ್ವವನ್ನು ಯಾವಾಗ ಸಮರ್ಪಣೆ ಮಾಡ್ತೇವೋ ಆವಾಗ ಮಾತ್ರ ನಮಗೆ ಪವಿತ್ರಾತ್ಮರ ವರದಾನ ಸಿಗಲು ಸಾಧ್ಯ. ಅದರಿಂದಲೇ ಪವಿತ್ರಾತ್ಮರು ಇಂದು ನಮಗೆ ಏಕೆ ಬೇಕು, ನಮಗೆ ಯಾಕೆ ಪವಿತ್ರಾತ್ಮರು ಬೇಕು ಅಂತ ನಾವು ನೋಡಿದರೆ, ನೋಡಿ, ಪವಿತ್ರಾತ್ಮರು ಬರೋದಕ್ಕಿಂತ ಮುಂಚೆ ಈ ಶಿಷ್ಯರ ಜೀವನ ಯಾವ ರೀತಿ ಇತ್ತಂತ ನೋಡಿ. ನಾವು ನೋಡ್ತೇವೆ, ಲೂಕನ ಶುಭ ಸಂದೇಶ 22ನೇ ಅಧ್ಯಾಯ 54ನೇ ವಾಕ್ಯ. ಲೂಕ್ ಚಾಪ್ಟರ್ 22 ವರ್ಸ್ 54. ಹಾಂ ಹಾಂ
ಓಕೆ ಸಿಸ್ಟರ್. ನೋಡಿ, ಒಬ್ಬ ದಾಸಿ ಪೇತ್ರನನ್ನ ಕೇಳ್ತಾಳೆ, ನೀನು ಕೂಡ ಅವ್ರ ಜೊತೆ ಇದ್ದೇ ತಾನೇ ಅಂತ ಹೇಳಿದ ತಕ್ಷಣ ಪೇತ್ರ ಏನಂತ ಹೇಳ್ತಾನೆ, ನನಗೆ ಯಾರು ಅವ್ರು ಅಂತ ಗೊತ್ತೇ ಇಲ್ಲ ಅಂತಾನೆ. ಇದೇ ಪೇತ್ರ ಆಕ್ಚುಲಿ ಪ್ರಭು ಯೇಸು ಹತ್ರ ಹೇಳ್ತಾ ಇದ್ದಾರೆ, ಯಾರು ನಿಮ್ಮನ್ನ ಬಿಟ್ಟು ಹೋದ್ರು ನಾನು ನಿಮ್ಮನ್ನ ಬಿಡಲ್ಲ, ನಾನು ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳ್ತಾ ಇದ್ದ. ನೋಡಿ, ಪ್ರಭು ಯೇಸುವಿನ ಜೀವನ ಆ ರೀತಿ ಹೋಗುವಾಗ ಶಿಷ್ಯರೆಲ್ಲರೂ ಬಿಟ್ಟು ಓಡಿ ಹೋಗ್ತಾರೆ. ಮೊದಲನೇದಾಗಿ ಪೇತ್ರನ ಬಗ್ಗೆ ನೋಡ್ತೇವೆ. ಎರಡನೇದು ನಾವು ನೋಡ್ತೇವೆ ಯೋಹಾನನ ಶುಭ ಸಂದೇಶ 19ನೇ ಅಧ್ಯಾಯ 26ನೇ ವಾಕ್ಯ. ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 19 ವರ್ಸ್ 26. ಓಕೆ ಸಿಸ್ಟರ್. ನೋಡಿ, ಪ್ರಭು ಯೇಸು ಶಿಲುಬೆ ಮೇಲೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡುವಾಗ ಅಲ್ಲಿ ಯಾರು ನಿಂತ್ಕೊಂಡಿದ್ರು? ಮಾತೆ ಮರಿಯಮ್ಮನವರು ಮತ್ತೆ ಪ್ರಭು ಯೇಸುವಿನ ಆಪ್ತ ಶಿಷ್ಯ ಯೋಹಾನನ ಅಂತ ಹೇಳ್ತೀವಿ. ಓಕೆನಾ? ಇಲ್ಲಿ ಪ್ರಭು ಯೇಸುವಿಗೆ ಎಷ್ಟು ಜನ ಶಿಷ್ಯರಿದ್ರು? 12. ಅದರಲ್ಲಿ ಒಬ್ಬರು ಹೋಗ್ಬಿಟ್ರು ಬಿಡಿ. ಇನ್ನು 11 ಜನ ಇದ್ದಾರೆ. 11 ಜನರಿಗೆ ಬರೀ ಒಬ್ಬರು ಮಾತ್ರ ಅಲ್ಲಿದ್ದಾರೆ. ಮಿಕ್ಕವರೆಲ್ಲಿ ಹೋಗ್ಬಿಟ್ರು? ಎಲ್ಲ ಓಡೋಗ್ಬಿಟ್ರು. ನೋಡಿ ಅವರ ಜೀವನ ಯಾವ ರೀತಿ ಆಯ್ತಂತ. ಪ್ರಭು ಯೇಸುವಿಗೆ ಆ ಮರಣ ದಂಡನೆ ಅಂತ ಗೊತ್ತಾಗಿದ್ದ ತಕ್ಷಣ ಅವ್ರ ಜೀವನವನ್ನೇ ಬದಲಾಯಿತು. ಮತ್ತೆ ನಾವು ನೋಡ್ತೀವಿ ಲೂಕನ ಶುಭ ಸಂದೇಶ 24ನೇ ಅಧ್ಯಾಯ 13ನೇ ವಾಕ್ಯ. ಸಾಕು ಸಿಸ್ಟರ್. ನೋಡಿ, ಪ್ರಭು ಯೇಸು ಅವರು ಮತ್ತೆ ತಮ್ಮ ಶಿಲುಬೆ ಮೇಲೆ ಪ್ರಾಣ ತ್ಯಾಗ ಮಾಡಿದಾರೆ ಅಂತ ಗೊತ್ತಾಗಿದ ತಕ್ಷಣ ಶಿಷ್ಯರಲ್ಲಿ ಕೆಲವರು ಇಮಾವುಗೆ ಓಡಿ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಜೆರುಸಲೇಮಿನಲ್ಲಿ ಇದ್ರೆ ಮತ್ತೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಓಡಿ ಹೋಗ್ತಾ ಇದ್ದಾರೆ. ನಮ್ಮಲ್ಲಿ ಕೂಡ ಕೆಲವರು ನಾವು ಅದೇ ತರ ಮಾಡ್ತೀವಿ. ಜೀವನದಲ್ಲಿ ಸಮಸ್ಯೆ ಅಂತ ಹೇಳಿದ ತಕ್ಷಣ ನಾವೇನ್ ಮಾಡ್ತೀವಿ? ಫಸ್ಟು ಓಡೋಗ್ತೀವಿ. ಅದರಿಂದ ಕುಟುಂಬದಲ್ಲಿ ಸಮಸ್ಯೆನಾ ಓಡೋಗೋಣ, ನನ್ನ ಒಂದು ಸಂಬಂಧದಲ್ಲಿ ಸಮಸ್ಯೆನಾ ಓಡೋಗೋಣ, ಕೆಲಸದಲ್ಲಿ ಸಮಸ್ಯೆನ ಬಿಟ್ಟು ಓಡೋಗೋಣ. ಯಾಕಂದ್ರೆ ಅದೇ ನಮಗೆ ತೃಪ್ತಿ. ಅದೇ ರೀತಿಯಲ್ಲಿ ಈ ಇಮಾವಾಸ್ಯೆ ಕೂಡ ಶಿಷ್ಯರು ಓಡೋಗ್ತಾ ಇದ್ದಾರೆ. ಬೇಡ, ಜೆರುಸಲೇಮ್ ಇದ್ರೆ ನೋವು, ಅಲ್ಲಿದ್ರೆ ಮತ್ತೆ ಅದೇ ನೋವು ಬರ್ತಾ ಇರುತ್ತೆ, ಬೇಡ ಓಡೋಗೋಣ. ಮತ್ತೆ ನಾವು ನೋಡ್ತೇವೆ ಯೋಹಾನನ ಶುಭ ಸಂದೇಶ 21ನೇ ಅಧ್ಯಾಯ 3ನೇ ವಾಕ್ಯ. ಇನ್ನು 2 ಇದೆ, ಅದು ಮುಗಿಸ್ಬಿಡ್ತೀನಿ. ಸಾಕು ಸಿಸ್ಟರ್, ಸಾಕು. ನೋಡಿ, ಪ್ರಭು ಯೇಸು ಈಗಾಗಲೇ ಶಿಲುಬೆ ಮೇಲೆ ತಮ್ಮ ಪ್ರಾಣ ತ್ಯಾಗ ಮಾಡಿದ್ರಂತ ಗೊತ್ತಾಯ್ತು, ಎಲ್ಲ ಆಯ್ತು, ಅವ್ರ ಪುನರುತ್ಥಾನ ಆಯ್ತು. ಆಗಿದ ತಕ್ಷಣ ಸೀಮೋನ ಪೇತ್ರ ಏನಂತ ಹೇಳ್ತಾರೆ ಗೊತ್ತಾ? ಶಿಷ್ಯರ ಹತ್ರ, ನೀವು ಬರ್ತೀರಂದ್ರೆ ಬನ್ನಿ, ನಾನು ಮತ್ತೆ ನಂದು ಏನು ಕೆಲಸ ಮಾಡ್ತಾ ಇದ್ನೋ ಅದಕ್ಕೆ ಹೋಗ್ತೀನಿ ನಾನು, ಯಾಕಂದ್ರೆ ಇನ್ನು ಏನು ಮಾಡೋದು ನನಗೆ ಗೊತ್ತಿಲ್ಲ. ನೋಡಿ ಎಷ್ಟು ಜೀವನ ಅವ್ರದ್ದು ಬದಲಾಗಿ ಹೋಯ್ತು. ನೋಡಿ, ಕೊನೆಗೆ ಯೋಹಾನನ ಶುಭ ಸಂದೇಶ 20ನೇ ಅಧ್ಯಾಯ 25ನೇ ವಾಕ್ಯ. 20ನೇ ಅಧ್ಯಾಯ 25ನೇ ವಾಕ್ಯ. ಹೌದು. ಸಾಕು ಸಿಸ್ಟರ್. ನೋಡಿ, ಥೋಮನಿಗೆ ಅವನು ಪ್ರಭು ಯೇಸುವೊಂದಿಗೆ ಇದ್ದ. ಅವ್ನು ಹೇಳ್ತಾ ಇದ್ದ ಪ್ರಭು ಯೇಸು ಹತ್ರ, ಕೆಲವ್ರ ಹತ್ರ ಅವ್ನು ಹೇಳ್ತಾ ಇದ್ರು, ಅವ್ರೆಲ್ಲ ಹೋಗ್ತಾ ಇದ್ರು, ಅಲ್ಲೇ ನಾವು ಹೋಗಿ ಸಾಯೋಣ ಅಂತ ಹೇಳ್ತಾ ಇದ್ದ ಥೋಮ. ಇವನು ಇವಾಗ ಏನು ಹೇಳ್ತಾ ಇದ್ದಾನೆ ಅಂದರೆ, ನನಗೆ ನಂಬಿಕೆನೇ ಇಲ್ಲ, ನಾನು ನೋಡಬೇಕು ಅಂತಾನೆ. ನಮ್ಮಲ್ಲಿ ಕೆಲವರು ಕೂಡ ಅದೇ ರೀತಿ ಇರ್ತೀವಿ. ಪ್ರಿಯರೇ, ಇಂದು ನಮ್ಮ ಜೀವನಗಳು ಬದಲಾಗಬೇಕಾದರೆ ನಮಗೆ ಪವಿತ್ರಾತ್ಮರ ವರದಾನ ಬೇಕು. ಯಾಕಂದರೆ ಯಾವಾಗ ಪವಿತ್ರಾತ್ಮರು ನಮ್ಮ ಮೇಲೆ ಇಳಿದು ಬರುತ್ತಾರೋ ನಾವೊಂದು ಹೊಸ ವ್ಯಕ್ತಿಗಳಾಗುತ್ತೇವೆ. ಇದೇ ಶಿಷ್ಯರು, ಈಗ ನೀವು ನೋಡಿದ್ರಲ್ಲ ಯಾವ ರೀತಿ ಇದ್ರು ಈ ಶಿಷ್ಯರಂತ, ಇದೇ ಶಿಷ್ಯರು, ಭಯದಿಂದ ಇದ್ದ ಶಿಷ್ಯರು, ಪವಿತ್ರಾತ್ಮರು ಬಂದ ಮೇಲೆ ಏನಾಯಿತು? ಅವ್ರಿಗೆ ಒಂದು ವಿಶೇಷವಾದ ಧೈರ್ಯ ಸಿಕ್ತು. ಇದೇ ಶಿಷ್ಯರು ಯಾರು ಪ್ರಭು ಯೇಸುವಿನ ಬಗ್ಗೆ ಮಾತಾಡ್ತಾ ಇರ್ಲಿಲ್ವೋ, ಪ್ರಭು ಯೇಸು ಯಾರಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ರು, ಅದೇ ಶಿಷ್ಯ, ಅದೇ ಪೇತ್ರ, ಪವಿತ್ರಾತ್ಮರು ಬಂದ ತಕ್ಷಣ ಅವನೇನು ಮಾಡ್ತಾನೆ? ಹೊರಗಡೆ ಹೋಗ್ಬಿಟ್ಟು ದೇವರ ವಾಕ್ಯವನ್ನು ಸಾರ್ತಾನೆ. ಅವನು ಪ್ರಭು ಯೇಸುವಿನ ಬಗ್ಗೆ ಮಾತಾಡ್ತಾನೆ. ಇದೇ ಶಿಷ್ಯರು ಯಾರೆಲ್ಲ ಓಡೋಗ್ತಾ ಇದ್ರು, ಅಯ್ಯೋ ಬೇಡ ಇಲ್ಲಿ ಇದ್ರೆ ಸುಮ್ಮನೆ ಕಷ್ಟ ನೋವು ಅಂತ ಯೋಚನೆ ಮಾಡ್ತಿದ್ರು, ಅದೇ ಶಿಷ್ಯರು ಏನು ಮಾಡ್ತಾರೆ? ಪವಿತ್ರಾತ್ಮರ ಆ ಪ್ರಭಾವ, ಆ ವರದಾನ ಅವ್ರಿಗೆ ಸಿಕ್ಕಿದ ತಕ್ಷಣ ಏನಾಗುತ್ತೆ? ಅವ್ರು ಮತ್ತೆ ಹಿಂತಿರುಗಿ ಜೆರುಸಲೇಮಿನಲ್ಲೇ ದೇವರ ವಾಕ್ಯವನ್ನು ಸಾರಲು ಪ್ರಾರಂಭ ಮಾಡ್ತಾರೆ. ಪ್ರಿಯರೇ, ಇಂದು ನೀವೆಲ್ಲರೂ ಇಲ್ಲಿಗೆ ಬಂದಿದ್ದೀರಾ. ಇಂದು ನಿಮ್ಮ ಜೀವನಗಳು ಬದಲಾಗಬೇಕಾದರೆ ನಿಮಗೆ ಪವಿತ್ರಾತ್ಮರ ವರದಾನ ಬೇಕು. ಇಂದು ನೀವು ದೇವರ ವಾಕ್ಯವನ್ನು ಸಾರುವಂಥ ವ್ಯಕ್ತಿಗಳಾಗಬೇಕಾದರೆ ನಿಮಗೆ ಆ ಪವಿತ್ರಾತ್ಮರ ವರದಾನ ಬೇಕು. ಇಂದು ನೀವು ಒಂದು ಹೊಸ ವ್ಯಕ್ತಿಗಳಾಗಿ ಜೀವಿಸಬೇಕಾದರೆ ನಿಮಗೆ ಪವಿತ್ರಾತ್ಮರ ವರದಾನ ಬೇಕು. ಇಂದು ನೀವು ಪ್ರೀತಿಯಿಂದ, ಐಕ್ಯತೆಯಿಂದ, ಕ್ಷಮಾಪಣೆಯನ್ನು ನೀಡುತ್ತಾ ಒಂದು ಹೊಸ ವ್ಯಕ್ತಿಗಳಾಗಿ ನೀವು ಬಾಳ್ಬೇಕಾದರೆ ಪವಿತ್ರಾತ್ಮರ ವರದಾನ ಬೇಕು. ಇಲ್ಲ ಅಂದರೆ ಆಗಲ್ಲ.
ಕೊನೆಗೆ ಒಂದೇ ಒಂದು ಚಿಕ್ಕ ಟೆಸ್ಟಿಮನಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನಾನು ಡಿವೈನಲ್ಲಿ ಕೌನ್ಸಿಲಿಂಗ್ನಲ್ಲಿ ಕೂತಾಗ ಒಂದು ಸ್ತ್ರೀ, ನನ್ನ ಸಹೋದರಿ ಒಬ್ಬರು ಬಂದಿದ್ದರು. ಅವ್ರು ಹೇಳ್ತಾ ಇದ್ರು, ತಮ್ಮ ಗಂಡನ ಬಗ್ಗೆ ಹೇಳ್ತಾ ಇದ್ರು. ತುಂಬ ಹಿಂಸೆ ಕೊಟ್ಟಿದ್ದಾರೆ ಗಂಡ, ಪ್ರತಿಯೊಂದು ಸರಿ ಹೊಡೆಯೋದು, ತುಂಬ ಹಿಂಸೆ ಕೊಡೋದು, ನೋವು ಕೊಡೋದೆಲ್ಲ ಮಾಡಿದ್ದಾರೆ. ಅವ್ರು ಹೇಳುವಾಗ ನನಗೆ ಸ್ವಲ್ಪ ಭಯ ಆಯಿತು, ಬೇಜಾರಾಯಿತು. ನಾನು ಕೊನೆಗೆ ಎಲ್ಲ ಕೇಳಿಸ್ಕೊಂಡ್ಬಿಟ್ಟು ನಾನು ಅವ್ರ ಹತ್ರ ಕೇಳಿದೆ, ಇನ್ನು ಇವಾಗ ಡಿವೈನಿಗೆ ಬಂದಿದ್ದೀರಾ, ಇವಾಗ ನೀವು ಏನು ಮಾಡಬೇಕಂತ ಇದ್ದೀರಾ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಫಾದರ್ ಮತ್ತೆ ನಾನು ಅವ್ರ ಹತ್ರನೇ ಹಿಂತಿರುಗಿ ಹೋಗ್ತಾ ಇದ್ದೇನೆ. ನಾನು ಕೇಳಿದೆ, ಯಾಕೆ? ಅವ್ರು ಅಷ್ಟೊಂದು ನೋವು ಕೊಡ್ತಾರಲ್ವ, ಯಾಕೆ ನೀವು ಹೋಗ್ತಾ ಇದ್ದೀರಾ ಅಂತ ಕೇಳಿದೆ. ಆಕೆ ಹೇಳ್ತಾಳೆ, ಫಾದರ್ ನಾನು ಮತ್ತೆ ಹೋಗಿ ಅವ್ರಿಗೆ ಇನ್ನೊಂದು ಅವಕಾಶವನ್ನು ಕೊಡ್ತೇನೆ, ಅವ್ರು ಸರಿಯಾಗಬೇಕಂತ ಅವಕಾಶವನ್ನು ಕೊಡ್ತೇನೆ. ಯಾಕಂದರೆ ಪವಿತ್ರಾತ್ಮರು ಯಾವಾಗ ನಮ್ಮ ಮೇಲೆ ಇಳಿದು ಬರ್ತಾರೋ ಪವಿತ್ರಾತ್ಮ ನಮಗೆ ಅದನ್ನೇ ಕಲಿಸ್ತಾರೆ. ಪ್ರಿಯರೇ, ಇಂದು ನೀವೆಲ್ಲರೂ ಇಲ್ಲಿಗೆ ಬಂದಿದ್ದೀರಾ. ಈ ನಿಮ್ಮ ಜೀವನಗಳನ್ನು ನೀವು ಸಮರ್ಪಣೆ ಮಾಡುವಾಗ ಖಂಡಿತವಾಗಿಯೂ ಆ ದೇವರು ನಿಮ್ಮನ್ನು ಮುನ್ನಡೆಸಲು ಸಾಧ್ಯ. ಈ ಒಂದು ಪವಿತ್ರಾತ್ಮರ ವರದಾನಕ್ಕಾಗಿ ನಾವು ಬೇಡಿಕೊಳ್ಳುವಾಗ, ಅಂದು ಪಂಚಶತಮಾನದ ಹಬ್ಬದಂದು ಇಳಿದು ಬಂದ ಅದೇ ಪವಿತ್ರಾತ್ಮರು ನಮ್ಮ ಪ್ರತಿಯೊಬ್ಬರ ಮೇಲೆ ಇಳಿದು ಬಂದು ನಾವೆಲ್ಲ ಸಾಕ್ಷಿಗಳಾಗಿ ಬಾಳಲು ಆ ದಯಾಮಯ ದೇವರ ಶಕ್ತಿಯನ್ನು ನಾವು ಬೇಡಿಕೊಳ್ಳೋಣ, ಅನುಗ್ರಹವನ್ನು ಬೇಡಿಕೊಳ್ಳೋಣ. ಇಂದು ಪ್ರತ್ಯೇಕವಾಗಿ ನಮ್ಮ ಜೀವನ ಪ್ರಭು ಯೇಸುವಿಗೆ ಸಾಕ್ಷಿಯ ಜೀವನವಾಗಬೇಕಾಗಿದೆ. ಜ್ಞಾಪಕ ಇಟ್ಕೊಳ್ಳಿ, ಹಲವಾರು ಬಾರಿ ನಾವೆಲ್ಲರೂ ಕ್ರಿಸ್ತರು ಅಂತ ಹೇಳ್ತೇವೆ. ತುಂಬ ಸರಿ ಏನಾಗುತ್ತಂದರೆ ನಾವು ಹೊರಗಡೆ ಹೇಳೋಕೆ ಹೋಗಲ್ಲ. ಯಾಕಂದರೆ ನಮ್ಮ ಜೀವನಗಳೇ ಬೇರೆ ರೀತಿ ಇರುತ್ತೆ. ನಾವು ದೇವರ ವಾಕ್ಯವನ್ನು ಸಾರ್ತೇವೆ, ಇಲ್ಲ ಅಂತ ಹೇಳಲ್ಲ, ನಾನು ದೇವರ ವಾಕ್ಯವನ್ನು ಸಾರ್ತೇನೆ, ಆದರೆ ನನ್ನ ಜೀವನ ಶೈಲಿ ಬೇರೆ ರೀತಿಯಲ್ಲಿರುತ್ತೆ. ಇಂದು ನಾವು ನಮ್ಮ ಜೀವನಗಳನ್ನು ಬದಲಾಯಿಸಿ ಒಂದು ಹೊಸ ವ್ಯಕ್ತಿಗಳಾಗಿ ಬಾಳಲು ಪ್ರಯತ್ನಿಸೋಣ. ಈ ಪಂಚಶತಮಾನದ ಹಬ್ಬದಂದು ಆ ಪವಿತ್ರಾತ್ಮರು ನಮ್ಮ ಪ್ರತಿಯೊಬ್ಬರ ಮೇಲೆ ಇಳಿದು ಬಂದು ನಾವು ಮತ್ತೆ ಹೊಸ ವ್ಯಕ್ತಿಗಳಾಗಿ ಹೊಸ ಪ್ರೀತಿಯೊಂದಿಗೆ ನಾವು ಕ್ಷಮಾಪಣೆಯನ್ನು ನೀಡುತ್ತಾ ನಾವು ವಿನಯತೆಯಿಂದ ಬಾಳಲು, ಕುಟುಂಬದಲ್ಲಿ ಐಕ್ಯತೆಯಿಂದ ಬಾಳಲು ನಾವು ಆ ದಯಾಮಯ ದೇವರಲ್ಲಿ ಬೇಡಿಕೊಳ್ಳೋಣ. ಆ ದಯಾಮಯ ದೇವರು ನಮ್ಮ ಪ್ರತಿಯೊಬ್ಬರನ್ನು ಮುನ್ನಡೆಸಲಿ. ಈ ಒಂದು ಸಮಯದಲ್ಲಿ ನಾವಿಲ್ಲಿ ಬಂದಿರೋ ನಾವೆಲ್ಲರೂ ನಮ್ಮನ್ನೇ ಸಮರ್ಪಿಸುತ್ತಾ ಬೇಡಿಕೊಳ್ಳೋಣ. ಆ ದಯಾಮಯ ದೇವರು ನಮ್ಮ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಅವರ ಪವಿತ್ರಾತ್ಮರ ವರದಾನವನ್ನು ನಮ್ಮ ಮೇಲೆ ಸುರಿಸಲಿ. ನಾವೆಲ್ಲರೂ ಎದ್ದು ನಿಂತು ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ತರಗತಿಯನ್ನು ಮುಕ್ತಾಯಗೊಳಿಸೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚುತ್ತಾ ನಾವು ನಮ್ಮನ್ನೇ ಸಮರ್ಪಿಸುತ್ತಾ ಬೇಡಿಕೊಳ್ಳೋಣ. ದಯಾಮಯ ದೇವರೇ, ಈ ಒಂದು ಸಮಯದಲ್ಲಿ ಪಂಚಶತಮಾನದ ಹಬ್ಬದ ಪ್ರಯುಕ್ತ ಸಿದ್ಧತೆಯನ್ನು ನಡೆಸಲು ನಾವೆಲ್ಲರೂ ಒಂದು ಕುಟುಂಬವಾಗಿ ಇಲ್ಲಿ ಸೇರಿದ್ದೇವೆ. ಅಂದು ಪವಿತ್ರಾತ್ಮರ ವರದಾನವನ್ನು ನೀವು ನಿಮ್ಮ ಶಿಷ್ಯರ ಮೇಲೆ ಸುರಿದಿರಿ. ಅದೇ ಪವಿತ್ರಾತ್ಮರ ವರದಾನವನ್ನು ಇನ್ನು ನಮ್ಮ ಪ್ರತಿಯೊಬ್ಬರ ಮೇಲೆ ನೀವು ಸುರಿಸಬೇಕೆಂದು, ನಮಗೆ ನೀಡಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಪವಿತ್ರಾತ್ಮರು ನಮ್ಮ ಮೇಲೆ ಇಳಿದು ಬಂದು ನಾವೊಂದು ಹೊಸ ವ್ಯಕ್ತಿಗಳಾಗಿ ಬಾಳುತ್ತಾ ನಿಮಗೆ ಸಾಕ್ಷಿಗಳಂತ ನೀಡುವಂಥ ವ್ಯಕ್ತಿಗಳಾಗಿ ಬಾಳಲು ನಮಗೆ ನಿಮ್ಮ ಕೃಪಾವರವನ್ನು ದಯಪಾಲಿಸಿರಿ. ನಾವು ಆ ಪವಿತ್ರಾತ್ಮರ ಪ್ರಭೆಯಿಂದ, ಶಕ್ತಿಯಿಂದ, ಪ್ರೀತಿಯಿಂದ, ಐಕ್ಯತೆಯಿಂದ, ಕ್ಷಮಾಪಣೆಯನ್ನು ನೀಡುತ್ತಾ ವಿನಯತೆಯಿಂದ ಬಾಳಲು ನಮಗೆ ಅನುಗ್ರಹವನ್ನು ನೀಡಿರಿ. ಈ ಒಂದು ಸಮಯದಲ್ಲಿ ನಮ್ಮ ಹೃದಯದಲ್ಲಿರುವ ಎಲ್ಲ ನೋವನ್ನು, ಎಲ್ಲ ಕಷ್ಟವನ್ನು, ಎಲ್ಲ ಗಾಯಗಳನ್ನು ನಿಮ್ಮಲ್ಲಿ ಸಮರ್ಪಿಸುತ್ತಿದ್ದೇವೆ. ನಮ್ಮ ಜೀವನದಲ್ಲಿ ನಾವು ಮಾಡಿರುವಂಥ ಪ್ರತಿಯೊಂದು ಯೋಜನೆಗಳನ್ನು ನಿಮ್ಮಲ್ಲಿ ಸಮರ್ಪಿಸುತ್ತಿದ್ದೇವೆ. ಇಂದು ನಮ್ಮನ್ನು, ನಮ್ಮ ಕುಟುಂಬಗಳನ್ನು ಮುನ್ನಡೆಸಲಿ. ಸದಾಕಾಲವು ನಿಮ್ಮ ಪ್ರೀತಿ, ಶಾಂತಿ ನಮ್ಮ ಹೃದಯದಲ್ಲಿ, ನಮ್ಮ ಕುಟುಂಬಗಳಲ್ಲಿ ನೆಲೆಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.